Hello, my dear students. Welcome to Sankalp Learning Solutions. Now you have Physics KCET class, chapter Work, Power and Energy. In our last session, we discussed concept related to this chapter and also some MCQ questions, right? ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದೇವೆ, ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಿದ್ದೇವೆ, ಹಾಗೆ ಕೆಲವೊಂದು MCQs ಅನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಅಪ್ ಟು ಸಿಕ್ಸ್ತ್ ಕ್ವಶನ್ ತನಕ ಏನಾಗಿದೆ, ಕಂಪ್ಲೀಟ್ ಆಗಿದೆ, ರೈಟ್? ಓಕೆ, ವಿಲ್ ಸಿ ನೆಕ್ಸ್ಟ್ ಒನ್. ಇವತ್ತಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ MCQ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. 300 joule of work is done in sliding up a 2 kg block on an inclined plane to a height of 10 meter, taking value of acceleration due to gravity G to be 10 meter per second square. Work done against the friction is. See, ನಾನು ನಿನ್ನೆ ಕ್ಲಾಸ್ ಅಲ್ಲೂ ಕೂಡ ಏನ್ ಮಾಡಿದ್ದೇನೆ, ಒಂದು ಇನ್ಕ್ಲೈನ್ಡ್ ಪ್ಲೇನ್ ಇರೋ ಎಕ್ಸಾಂಪಲ್ ಅನ್ನ ನಾವು ನೋಡಿದ್ವಿ ಅಲ್ವಾ. ಇಲ್ಲಿ ಏನಾಗ್ತಾ ಇದೆ, ಹಿಯರ್ ದ ವರ್ಕ್ ಸ್ಲೈಡಿಂಗ್ ಆಫ್ ಅ 2 kg ಬ್ಲಾಕ್. ಇಲ್ಲಿ ಏನ್ ಮಾಡಿದ್ದಾರೆ, ಇದು ಒಂದು ಇನ್ಕ್ಲೈನ್ಡ್ ಪ್ಲೇನ್ ಅಂತ ಇಟ್ಕೊಳ್ಳಿ, ಆಯ್ತಾ. ಇಮ್ಯಾಜಿನ್ ದಿಸ್ ಇಸ್ ಒನ್ ಇನ್ಕ್ಲೈನ್ಡ್ ಪ್ಲೇನ್. ಇಲ್ಲಿ ಏನಾಗಿದೆ, ಒಂದು ವುಡನ್ ಬ್ಲಾಕ್ ಇದೆ. ಸೊ ಇದ್ರ ವೇಟ್ ಎಷ್ಟಿದೆ, 2 kg ಇದೆ, ಆಯ್ತಾ. ಈ 2 kg ಅನ್ನ ಏನ್ ಮಾಡ್ತಾ ಇದ್ದೇವೆ, ಈ ಇನ್ಕ್ಲೈನ್ ಪ್ಲೇನ್ ಅಲ್ಲಿ ಮೇಲ್ಗಡೆ ಏನ್ ಮಾಡ್ತಾ ಇದ್ದೇವೆ, ಪುಷ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇಟ್ ಈಸ್ ಸ್ಲೈಡಿಂಗ್ ಅಪ್. ಇದನ್ನ ಏನ್ ಮಾಡ್ತಾ ಇದ್ದೀರಾ, ಮೇಲ್ಗಡೆ ಸ್ಲೈಡ್ ಮಾಡ್ತಾ ಇದ್ದೀರಾ. ಸೊ ಹಿಯರ್ ದ ವರ್ಕ್ ಡನ್ ಈಸ್, ಟೋಟಲ್ ವರ್ಕ್ ಡನ್ ಎಷ್ಟಿದೆ, 300 ಜೌಲ್ ಇದೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಏನ್ ಮಾಡ್ತಾ ಇದ್ದೇವೆ, ಈ 2 kg ಇರೋ ವುಡನ್ ಬ್ಲಾಕ್ ಅನ್ನ ಇನ್ಕ್ಲೈನ್ ಪ್ಲೇನ್ ಅಲ್ಲಿ ಏನ್ ಮಾಡಿದೀರಾ, ಮೇಲ್ಗಡೆ ಪುಷ್ ಮಾಡ್ತಾ ಇದ್ದೀರಾ, ಸ್ಲೈಡಿಂಗ್ ಅಪ್. ಓಕೆ, ಆಗ ಏನಾಗ್ತಾ ಇದೆ, ವರ್ಕ್ ಡನ್ ಈಸ್ 300 ಜೌಲ್. ಸೊ ಹೈಟ್ ಈಸ್ 10 ಮೀಟರ್. ಸೊ ಇದರ ಹೈಟ್ ಎಷ್ಟಿದೆ, 10 ಮೀಟರ್ ಇದೆ, ಆಯ್ತಾ. ಇನ್ಕ್ಲೈನ್ ಪ್ಲೇನಿನ ಹೈಟ್ 10 ಮೀಟರ್ ಇದೆ. ಇದನ್ನ ಪುಷ್ ಮಾಡ್ಲಿಕ್ಕೆ ವರ್ಕ್ ಡನ್ ಎಷ್ಟಾಗಿದೆ, 300 ಜೌಲ್ಸ್ ಅಷ್ಟು ವರ್ಕ್ ಡನ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ ಅನ್ನೋದನ್ನ ಏನ್ ಮಾಡಿದ್ದಾರೆ, ಇಟ್ ಈಸ್ ಮೆನ್ಷನ್ಡ್ ಇನ್ ಯುವರ್ ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಏನ್ ಮಾಡ್ತೇವೆ ನಾವು, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಅನ್ನ ತಗೊಳ್ತೇವೆ ಅಲ್ವಾ. ಬಟ್ ಈಗ ಏನಾಗಿದೆ, ಕ್ವಶನ್ ನಲ್ಲಿ ಇದನ್ನ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ದೀಸ್ ಆಲ್ ಆರ್ ದ ಗಿವನ್ ಥಿಂಗ್ಸ್. ಕ್ವಶನ್ ಏನಿದೆ, ಈ 2 kg ಬ್ಲಾಕ್ ಅನ್ನ ಈ ಇನ್ಕ್ಲೈನ್ ಪ್ಲೇನ್ ಅಲ್ಲಿ ಮೇಲ್ಗಡೆ ಪುಷ್ ಮಾಡ್ಲಿಕ್ಕೆ 10 ಮೀಟರ್ ಅಷ್ಟು ಹೈಟ್ ಇದೆ ಇದು ಇನ್ಕ್ಲೈನ್ ಪ್ಲೇನ್. ಇದನ್ನ ಏನ್ ಮಾಡ್ಬೇಕು, ಈ 2 kg ಬ್ಲಾಕ್ ಅನ್ನ ಮೇಲ್ಗಡೆ ಪುಷ್ ಮಾಡ್ಬೇಕು. ಪುಷ್ ಮಾಡ್ಲಿಕ್ಕೆ ಏನ್ ಆಗ್ತಾ ಇದೆ, ವರ್ಕ್ ಡನ್ ಆಗಿದೆ, ಅದು 300 ಜೌಲ್ ಇದೆ. ಬಟ್ ವಿ ನೋ ದಟ್ ಇನ್ಕ್ಲೈನ್ ಪ್ಲೇನ್ ಅಲ್ಲಿ ಯಾವ್ದಾದ್ರು ವಸ್ತುವನ್ನ ಪುಷ್ ಮಾಡ್ಬೇಕು ಅಂದ್ರೆ ದರ್ ಮಸ್ಟ್ ಬಿ ಸಮ್ ಫ್ರಿಕ್ಷನ್, ರೈಟ್. ಇಲ್ಲಿ ಏನ್ ಆಕ್ಟ್ ಆಗತ್ತೆ, ಫ್ರಿಕ್ಷನ್ ಆಕ್ಟ್ ಆಗ್ತಾ ಇದೆ. ಸೊ ಆ ಫ್ರಿಕ್ಷನ್ ಎಷ್ಟು ಅಂತ ಕೇಳಿದ್ದಾರೆ. ವರ್ಕ್ ಡನ್ ಅಗೇನ್ಸ್ಟ್ ಫ್ರಿಕ್ಷನ್. ಇಲ್ಲಿ ವರ್ಕ್ ಡನ್ ಅಂದ್ರೆ ಏನು, ಈ ಬ್ಲಾಕ್ ಅನ್ನ ಏನ್ ಮಾಡ್ಬೇಕು, ಇನ್ಕ್ಲೈನ್ ಪ್ಲೇನ್ ಅಲ್ಲಿ ಮೂವ್ ಮಾಡ್ಬೇಕು ಅಲ್ವಾ ಮೇಲ್ಗಡೆ. ಹಾಗೆ ಪುಷ್ ಮಾಡ್ಲಿಕ್ಕೆ ಏನಾಗ್ಬೇಕು, ಫೋರ್ಸ್ ಅನ್ನ ಅಪ್ಲೈ ಮಾಡಿ ಪುಷ್ ಮಾಡ್ಬೇಕು. ಮಾಡಿದ್ಮೇಲೆ ವರ್ಕ್ ಡನ್ ಆಗತ್ತೆ. ಬಟ್ ಹಿಯರ್ ದ ಫ್ರಿಕ್ಷನ್ ಈಸ್ ಆಲ್ಸೋ ಆಕ್ಟ್ಸ್ ಹಿಯರ್. ಫ್ರಿಕ್ಷನ್ ಯಾವಾಗ ಆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿದೆ. ಇಟ್ ಆಕ್ಟ್ಸ್ ಬಿಟ್ವೀನ್ ದ 2 ಸರ್ಫೇಸಸ್. ಹಿಯರ್ ದಿಸ್ ಸರ್ಫೇಸ್ ಆಫ್ ದಿ ಬ್ಲಾಕ್ ಅಂಡ್ ಸರ್ಫೇಸ್ ಆಫ್ ದಿಸ್ ಇನ್ಕ್ಲೈನ್ಡ್ ಪ್ಲೇನ್. ಇವೆರಡರ ನಡುವೆ ಏನ್ ಆಕ್ಟ್ ಆಗ್ತಾ ಇದೆ, ಫ್ರಿಕ್ಷನ್ ಮಸ್ಟ್ ಬಿ ಆಕ್ಟ್ ಬಿಟ್ವೀನ್ ದೀಸ್ 2 ಸರ್ಫೇಸಸ್ ಅಂತ ಹೇಳ್ತೇವೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್. ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಅನ್ನ ಕ್ಯಾಲ್ಕ್ಯುಲೇಟ್ ಮಾಡ್ಬೇಕು. ವಾಟ್ ಇಸ್ ದಿ ಫಾರ್ಮುಲಾ? ಸೊ ಜನರಲ್ ಅಲ್ಲಿ ನಾವ್ ಏನಂತ ಹೇಳ್ತೇವೆ, ಟೋಟಲ್ ವರ್ಕ್ ಡನ್ ಫಾರ್ಮುಲಾವನ್ನ ಬರ್ಕೊಳ್ಬೇಕು. ವರ್ಕ್ ಡನ್ ಟೋಟಲ್ ಎಷ್ಟಿದೆ, ಸಿ ಹಿಯರ್ ವರ್ಕ್ ಡನ್ ಟೋಟಲ್ ಅನ್ನ ನಾನು WT ಅಂತ ಬರಿತೇನೆ. ಇಟ್ ಇಸ್ ನಥಿಂಗ್ ಬಟ್ ಟೋಟಲ್ ವರ್ಕ್ ಡನ್, ಆಯ್ತಾ. ಟೋಟಲ್ ವರ್ಕ್ ಡನ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡ್ಯೂ ಟು ಗ್ರಾವಿಟಿ ಪ್ಲಸ್ ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ದಿ ಫಾರ್ಮುಲಾ. ಟೋಟಲ್ ವರ್ಕ್ ಡನ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡ್ಯೂ ಟು ಗ್ರಾವಿಟಿ ಪ್ಲಸ್ ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಬ್ಲಾಕ್ ಅನ್ನ ಮೇಲ್ಗಡೆ ಪುಷ್ ಮಾಡ್ಬೇಕು ಅಂದ್ರೆ ಇಲ್ಲಿ ಫ್ರಿಕ್ಷನ್ ಆಕ್ಟ್ ಆಗತ್ತೆ. ಹಾಗೆ ಹೈಟ್ ಅಲ್ಲಿ ನಾವು ಪುಷ್ ಮಾಡೋದಕ್ಕಾಗಿ ಗ್ರಾವಿಟಿ ಕೂಡ ಏನಾಗ್ತಾ ಇದೆ, ಆಕ್ಟ್ ಆಗ್ತಾ ಇದೆ. ಇದನ್ನ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಇದನ್ನ ಏನಂತ ಕರಿತೇವೆ, ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೇವೆ ಅಲ್ವಾ.
ಓಕೆ, ಹಿಯರ್ ಟೋಟಲ್ ವರ್ಕ್ ಡನ್ WT is given. ಎಷ್ಟಿದೆ? 300 ಜೌಲ್ ಇದೆ. ಸೊ ಗ್ರಾವಿಟಿಯನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ ಇಸ್ ನಥಿಂಗ್ ಬಟ್ mgh, ರೈಟ್? mgh ಫಾರ್ಮುಲಾವನ್ನ ಹಾಕ್ತೇವೆ ಅಲ್ವಾ? m is given, g is given and h is also given. Calculate. WG means work done due to gravity. m ವ್ಯಾಲ್ಯೂ ಕೊಟ್ಟಿದ್ದಾರೆ, g ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತೆ h ವ್ಯಾಲ್ಯೂ ಅನ್ನು ಕೂಡ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಆಯ್ತಾ? m ವ್ಯಾಲ್ಯೂ ಎಷ್ಟಿದೆ? ಮಾಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ವಾ? 2 kg. m is 2 kg. ಕ್ವಶನ್ ಅಲ್ಲಿ ಇದೆ ನೋಡಿ, 2 kg ಬ್ಲಾಕ್, ರೈಟ್? ಓಕೆ, 2 ಇಂಟು ಗ್ರಾವಿಟಿ ಎಷ್ಟಿದೆ? 10 ಇದೆ. ಹೈಟ್ ಎಷ್ಟಿದೆ? 10 ಇದೆ. ಟೋಟಲ್ ಎಷ್ಟಾಯ್ತು? ಇಟ್ ಈಸ್ 200 ಜೌಲ್. ಇದು ವರ್ಕ್ ಡನ್ ಡ್ಯೂ ಟು ಗ್ರಾವಿಟಿ. In your question, they ask find out the work done against the friction. So ಈಗ ಟೋಟಲ್ ವರ್ಕ್ ಡನ್ ಸಿಕ್ಕಿದೆ, ವರ್ಕ್ ಡನ್ ಡ್ಯೂ ಟು ಗ್ರಾವಿಟಿ ಸಿಕ್ಕಿದೆ. ಏನನ್ನ ಫೈಂಡ್ ಔಟ್ ಮಾಡಬೇಕು? ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾವನ್ನ ಏನ್ ಮಾಡಿ ಸ್ವಲ್ಪ ಅಲ್ಟರ್ ಮಾಡಿ ಬರೆದ್ರೆ, ವರ್ಕ್ ಡನ್ ಅಗೇನ್ಸ್ಟ್ ಫ್ರಿಕ್ಷನ್ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಡನ್ ಮೈನಸ್ ವರ್ಕ್ ಡನ್ ಡ್ಯೂ ಟು ಗ್ರಾವಿಟಿ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ ಇದನ್ನ ನಾನು ಏನ್ ಮಾಡಿದ್ದೇನೆ? ರೀಅರೇಂಜ್ ಮಾಡಿ ಬರ್ದಿದ್ದೇನೆ ಈ ಈಕ್ವೇಶನ್ ಅನ್ನ. WF is equal to WT minus WG. ಸೊ ಈಗ ನಮ್ಗೆ ಏನ್ ಸಿಗುತ್ತೆ? ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಸಿಗುತ್ತೆ. ಹಿಯರ್ ದೇ ಆಸ್ಕ್ ಟು ಫೈಂಡ್ ಔಟ್ ದಿ ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್. ಸೊ ಟೋಟಲ್ ವರ್ಕ್ ಡನ್ ಎಷ್ಟಿದೆ? 300 ಜೌಲ್ ಮೈನಸ್ ಡ್ಯೂ ಟು ಗ್ರಾವಿಟಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಎಷ್ಟು ಬಂದಿದೆ? 200 ಬಂದಿದೆ. ಸೊ ಫೈನಲಿ ಯು ಗೆಟ್ ದಿ ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್, ದಟ್ ಈಸ್ 100 ಜೌಲ್. ಸೊ ಹಾಗಾದ್ರೆ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ 100 ಜೌಲ್. ಗಾಟ್ ಕ್ಲಿಯರ್? ಈಸಿ ಇದೆ, ಇದು ಡೈರೆಕ್ಟ್ ಇದೆ. WG ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಆಕ್ಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಈ ಬ್ಲಾಕ್ ಅನ್ನ ನಾವ್ ಏನ್ ಮಾಡಿದ್ದೇವೆ? ಕೆಳಗಡೆಯಿಂದ ಮೇಲ್ಗಡೆ ಪುಷ್ ಮಾಡ್ತಾ ಇದ್ದೀರಾ, ಹೌದಾ? ಸೊ ಅಲ್ಲಿ ಹೈಟ್ ಅಲ್ಲಿ ಇದೆ, 10 ಮೀಟರ್ ಹೈಟ್ ಕೊಟ್ಟಿದ್ದಾರೆ ಈ ಇನ್ಕ್ಲೈನ್ ಪ್ಲೇನ್. ಇದು ಅಂದ್ರೆ ಇಲ್ಲಿ ಏನಿದೆ? ಗ್ರಾವಿಟಿ ಆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಸೊ ಅದನ್ನ ಕಂಡಿಡಿದು ಈ ಫಾರ್ಮುಲಾದಲ್ಲಿ ಹಾಕಿದ್ರೆ ನಮ್ಗೆ ಏನ್ ಸಿಗುತ್ತೆ? ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಸಿಗುತ್ತೆ. Okay, we'll move. Next one. A body is acted upon by a variable force F is equal to 3 plus 0.5x. Work done in moving body from x is equal to 0 to x is equal to 4 meter. ಇಲ್ಲಿ ನೋಡಿ, ಇಲ್ಲಿ this question is purely related to work done by variable force. ವರ್ಕ್ ಡನ್ ಬೈ ವೇರಿಯೇಬಲ್ ಫೋರ್ಸ್ ಅನ್ನ ಹೇಳಿದ್ದೆ ಅಲ್ವಾ ಕಾನ್ಸೆಪ್ಟ್ ಹೇಳುವಾಗ? ವರ್ಕ್ ಡನ್ ಬೈ ವೇರಿಯೇಬಲ್ ಫೋರ್ಸ್. ವಾಟ್ ಇಸ್ ದಿ ಫಾರ್ಮುಲಾ? ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್ ಅನ್ನ ಏನಂತ ಹೇಳ್ತೇವೆ? W is equal to FD cos theta ಅಂತ ಹೇಳ್ತೇವೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ವರ್ಕ್ ಡನ್ ಬೈ ವೇರಿಯೇಬಲ್ ಫೋರ್ಸ್? ವೇರಿಯೇಬಲ್ ಫೋರ್ಸ್ಗೆ ಫಾರ್ಮುಲಾವನ್ನ ಏನಂತ ಬರೀತೇವೆ? ನೆನ್ಪು ಮಾಡ್ಕೊಳ್ಳಿ. ಇಟ್ ಈಸ್ W is equal to integration xi to xf, right? Xi to xf, f of x into dx ಅಂತ ಹೇಳ್ತೇವೆ. This is the formula of work done by variable force. Integration xi to xf. Xi means position. It shows the initial and final position of the object. ನೋಡಿ, ಇಲ್ಲಿ x is equal to ಅಂತ 2 ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ವಾ? ಈಗ ಈ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಎ ಬಾಡಿ ಈಸ್ ಆಕ್ಟೆಡ್ ಅಪಾನ್ ಬೈ ಅ ವೇರಿಯೇಬಲ್ ಫೋರ್ಸ್. ಒಂದ್ ಬಾಡಿ ಮೇಲೆ ವೇರಿಯೇಬಲ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಆ ಫೋರ್ಸ್ ಫಂಕ್ಷನ್ ಎಷ್ಟಿದೆ? ಹಿಯರ್ F is equal to 3 plus 0.5x ಇದೆ. ಇದು ಏನಿದು? ಫಂಕ್ಷನ್ ಆಫ್ F ಇನ ಫಂಕ್ಷನ್. ಓಕೆ, F ಆಫ್ x ಅಂತ ಹೇಳ್ತೇವೆ ಇದನ್ನ. ವರ್ಕ್ ಡನ್ ಇನ್ ಮೂವಿಂಗ್ ಬಾಡಿ. ಈಗ ಇದು ವೇರಿಯೇಬಲ್ ಫೋರ್ಸ್ ಆದ್ರೆ, ಫೋರ್ಸ್ ವೇರಿ ಆಯ್ತು ಅಂದ್ಮೇಲೆ ಅಲ್ಲಿ ಏನಾಗ್ಬೇಕು? ಡಿಸ್ಪ್ಲೇಸ್ಮೆಂಟ್ ಕೂಡ ವೇರಿ ಆಗ್ಬೇಕು ಅಲ್ವಾ? ಎಷ್ಟರಿಂದ ಎಷ್ಟು ತನಕ ವೇರಿ ಆಗಿದೆ? ಇಟ್ ವೇರೀಸ್ ಫ್ರಮ್ x is equal to 0 to x is equal to 4 ತನಕ. ಅಂದ್ರೆ x ಇನಿಷಿಯಲ್ xi ಅಂತ ಬರ್ದಿದ್ದೇವೆ ಅಲ್ವಾ? ಇಲ್ಲಿ ನೋಡಿ, W is equal to integration xi ಎಷ್ಟಿದೆ? 0. x is equal to 0, x is equal to
4. ಸೊ 0 ಇಂದ 4 ತನಕ ಏನಾಗಿದೆ, ಡಿಸ್ಪ್ಲೇಸ್ಮೆಂಟ್ ಆಗಿದೆ. 0 ಮೀಟರ್ ಇಂದ 4 ಮೀಟರ್ ತನಕ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಯಾವಾಗ? ಫೋರ್ಸ್ 3 ಪ್ಲಸ್ 0.5x ಇಂಟು dx ಇರೋವಾಗ. ಆಯ್ತಾ? ಈಗ ಏನ್ ಮಾಡ್ಬೇಕು, ಇಂಟಿಗ್ರೇಷನ್ ಮಾಡ್ಬೇಕು. ಇಂಟಿಗ್ರೇಷನ್ ಮಾಡೋದನ್ನ ಮ್ಯಾಥ್ಸ್ ಅಲ್ಲಿ ಹೇಳಿದ್ದಾರೆ ಅಲ್ವಾ? ಹೇಗೆ ಇಂಟಿಗ್ರೇಟ್ ಮಾಡ್ತೀರಾ? ಈಗ ಇಲ್ಲಿ 2 ಫಂಕ್ಷನ್ ಆಡ್ ಹಾಕೊಂಡು ಇದೆ, ನಾನು ಇದನ್ನ ಸಪ್ರೇಟ್ ಆಗಿ ಬರೀತೇನೆ. ಇಂಟಿಗ್ರೇಷನ್ 0 to 4 3 into dx ಪ್ಲಸ್ ಇಂಟಿಗ್ರೇಷನ್ 0 to 4 0.5x into dx. ಸೊ ಇಲ್ಲಿ ಏನ್ ಮಾಡಿದೆ, ಇದೇ ಇಕ್ವೇಶನ್ ಅನ್ನ ಸಪ್ರೇಟ್ ಮಾಡಿ ಬರ್ದಿದ್ದೇನೆ. ಆಯ್ತಾ? ಇಲ್ಲ ಅಂದ್ರೆ ಇಂಟಿಗ್ರೇಷನ್ ಕನ್ಫ್ಯೂಸ್ ಆಗತ್ತೆ ನಿಮ್ಗೆ. ಸೊ ಈಗ ಇದನ್ನ ಇಂಟಿಗ್ರೇಟ್ ಮಾಡಿ. ಹೇಗೆ ಇಂಟಿಗ್ರೇಟ್ ಮಾಡ್ತೀರಾ? 3 into dx ಅಂದ್ರೆ ಎಷ್ಟು ಬರುತ್ತೆ? 3 into dx, 3 ಅನ್ನ ವಿತ್ ರೆಸ್ಪೆಕ್ಟ್ ಟು x ಮಾಡಿ ಅಂತ ಹೇಳಿದ್ದಾರೆ. ಸೊ ಇಟ್ ಬಿಕಮ್ಸ್ 3x ಆಯ್ತು. ಹೌದಾ? w is equal to 3x. ಇಂಟಿಗ್ರೇಷನ್ ಮಾಡಿ ಆಗಿದೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಬ್ರಾಕೆಟ್ ಅನ್ನ ಹಾಕ್ಬೇಕು. ಮತ್ತೆ ಇಂಟಿಗ್ರೇಷನ್ ಸೈನ್ ಅನ್ನ ಹಾಕೋದಿಲ್ಲ. ಇದು ಗೊತ್ತಿದೆ ಅಲ್ವಾ? ಪ್ಲಸ್ ಈಗ 0.5x ಅನ್ನ ಇಂಟಿಗ್ರೇಟ್ ಮಾಡಿ. 0.5 ಈಸ್ ಕಾನ್ಸ್ಟೆಂಟ್. ಹೌದಾ? ಇಂಟಿಗ್ರೇಷನ್ ಮಾಡೋವಾಗ ಕಾನ್ಸ್ಟೆಂಟ್ ಇದ್ರೆ ನಾವೇನ್ ಮಾಡ್ತೇವೆ, ಆ ಕಾನ್ಸ್ಟೆಂಟ್ ನಂಬರ್ ಅನ್ನ ಹಾಗೆ ಬರೀತೇವೆ. ಓನ್ಲಿ ದಿಸ್ ಫಂಕ್ಷನ್ ಗೆಟ್ ಇಂಟಿಗ್ರೇಟ್. x ಇಂಟು dx ಅನ್ನ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, x² 2 ಆಯ್ತು. ಸೊ 0 to 4. ಇಲ್ಲೂ ಕೂಡ ಇಂಟಿಗ್ರೇಷನ್ ಮಾಡಿ ಏನ್ ಮಾಡಿದಾನೆ, ಇಂಟಿಗ್ರೇಷನ್ ಸೈನ್ ಅನ್ನ ತೆಗೆದಿದೆ. ಈಗ ಏನ್ ಮಾಡ್ಬೇಕು, ಈ x ಇರೋ ಜಾಗದಲ್ಲಿ ಒಂದ್ಸಲ 0 ಅನ್ನ ಹಾಕ್ಬೇಕು, ಇನ್ನೊಂದ್ಸಲ ಅಪ್ಪರ್ ಲಿಮಿಟ್ 4 ಇದೆ ಅಲ್ವಾ, ಅದನ್ನ ಅಪ್ಲೈ ಮಾಡ್ಬೇಕು. ಸೊ ನೋಡಿ ಏನಾಗತ್ತೆ ಅಂತ. w ಈಸ್ ಈಕ್ವಲ್ ಟು 3 ಇಂಟು, ಸೊ ಫಸ್ಟ್ ಅಲ್ಲಿ ನಾನು ಏನ್ ಮಾಡ್ತೇನೆ, ಅಪ್ಪರ್ ಲಿಮಿಟ್ 4 ಅನ್ನ ಹಾಕ್ತೇನೆ. 3 into 4 ಆಯ್ತು. ಮೈನಸ್ ಹಾಕಿ ಲೋವರ್ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೇವೆ. ಸೊ ಇಟ್ ಬಿಕಮ್ಸ್ 3 into 0. ಆಯ್ತಾ? ಇಲ್ಲಿಗೆ ಏನಾಯ್ತು, 1 ಫಂಕ್ಷನ್ ಕಂಪ್ಲೀಟ್ ಆಯ್ತು. ಸೊ ಈಗ ಏನ್ ಮಾಡ್ಬೇಕು, ಇದಕ್ಕೆ ಲಿಮಿಟ್ಸ್ ಅನ್ನ ಅಪ್ಲೈ ಮಾಡಿ. 0.5 ಡಿವೈಡೆಡ್ ಬೈ 2 ಅನ್ನೋದು ಏನಾಗತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಆಗತ್ತೆ ಅಲ್ವಾ? ಯಾಕಂದ್ರೆ ಅಲ್ಲಿ ಎಕ್ಸ್ ಫಂಕ್ಷನ್ ಇಲ್ಲ. ಸೊ ಇದ್ರನ್ನ ಹೊರಗಡೆ ತೆಗೆದು x² ಅನ್ನ ಮಾತ್ರ ಏನ್ ಮಾಡ್ಬೇಕು, 0 ಮತ್ತೆ 4ಗೆ ಅಪ್ಲೈ ಮಾಡ್ಬೇಕು. ಸೊ x² ಜಾಗದಲ್ಲಿ ಫಸ್ಟ್ ಏನ್ ಮಾಡ್ತೇನೆ ನಾನು, ಅಪ್ಪರ್ ಲಿಮಿಟ್ 4 ಅನ್ನ ಹಾಕಿದ್ರೆ 4² ಆಯ್ತು. ಮೈನಸ್ x ಜಾಗದಲ್ಲಿ 0 ಇದೆ ಅಂದ್ರೆ 0² ಆಯ್ತು. ಹೌದಾ? ಸೊ ಇದಿಷ್ಟು ಏನಾಯ್ತು, ಈಗ ಇಕ್ವೇಶನ್ ಸಿಕ್ತು ನಿಮ್ಗೆ. ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ w ಈಸ್ ಈಕ್ವಲ್ ಟು, ಸೆಕೆಂಡ್ ಟರ್ಮ್ 0 ಆಯ್ತು. 3 into 0 0. ಸೊ 4 3s 4 3 ಎಷ್ಟು, 12. ಹೌದಾ? 12 ಪ್ಲಸ್ 0.5 ಡಿವೈಡೆಡ್ ಬೈ 2 ಅನ್ನ ಹಾಗೆ ಬರ್ಕೊಂಡು 4² ಎಷ್ಟಾಗತ್ತೆ, 16 ಆಯ್ತು. ಹೌದಾ? w ಈಸ್ ಈಕ್ವಲ್ ಟು 2 1s 2 8s ಮಾಡ್ಬೋದು ಅಲ್ವಾ? ಮಾಡಿದ್ರೆ ಲಾಸ್ಟ್ ಅಲ್ಲಿ ಎಷ್ಟು ಬರುತ್ತೆ, 12 ಪ್ಲಸ್ 4 ಆಯ್ತು. 12 ಪ್ಲಸ್ 0.8 ಇಂಟು 8 ಮಾಡಿದ್ರೆ 0.5 ಇಂಟು 8 ಮಾಡಿದ್ರೆ 4 ಬರುತ್ತೆ. ಸೊ 12 ಪ್ಲಸ್ 4 ಆಯ್ತು. w ಈಸ್ ಈಕ್ವಲ್ ಟು 16 ಜೌಲ್ಸ್. w ಈಸ್ ಈಕ್ವಲ್ ಟು 16 ಜೌಲ್ಸ್ ಆಯ್ತು. ದಿಸ್ ಇಸ್ ಯುವರ್ ಆನ್ಸರ್. ಹಾಗಾದ್ರೆ ವೇರಿಯೇಬಲ್ ಫೋರ್ಸ್ಗೆ ವರ್ಕ್ ಡನ್ ಎಷ್ಟಾಯ್ತು, 16 ಜೌಲ್ ಆಯ್ತು. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಡಿ ಆಪ್ಷನ್ ಇಸ್ ಕರೆಕ್ಟ್. 16 ಜೌಲ್ ಅನ್ನೋದು ಆಪ್ಷನ್ ಡಿ ಅಲ್ಲಿ ಇದೆ. ಸೊ ಇದು ಕರೆಕ್ಟ್. ಗೊತ್ತಾಯ್ತಲ್ವಾ? ಇಲ್ಲಿ ಏನಿಲ್ಲ, ವೇರಿಯೇಬಲ್ ಫೋರ್ಸ್. ಈಗ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಹೀಗೆ 2 ಪಾಯಿಂಟ್ ಕೊಟ್ರೆ ಅಲ್ಲಿ ವೇರಿಯೇಬಲ್ ಫೋರ್ಸ್ ಫಾರ್ಮುಲಾವನ್ನ ಹಾಕಬೇಕು. ದಟ್ ಈಸ್ ಇಂಟಿಗ್ರೇಷನ್ xi ಟು xf f ಆಫ್ x ಇಂಟು dx ಅಂತ ಹೇಳ್ತೇವೆ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ವೇರಿಯೇಬಲ್ ಫೋರ್ಸ್. ಸೊ ಅದನ್ನ ಹಾಕಿ ಏನ್ ಮಾಡಿದ್ದೇನೆ, ಇಂಟಿಗ್ರೇಷನ್ ಮಾಡಿದ್ದೇನೆ. ಆಯ್ತಾ? ಓಕೆ, ವಿಲ್ ಮೂವ್ ನೆಕ್ಸ್ಟ್ ಒನ್. A particle of mass 100 gram is thrown vertically upwards with a speed of 5 meters per second. The work done by the force of gravity due to the time the particle goes up is. So ಇಲ್ಲಿ ಏನ್ ಕೇಳಿದ್ದಾರೆ, a particle of mass 100 ಗ್ರಾಮ್ ಇದೆ. ಸೊ ಇಲ್ಲಿ ಒಂದು ಆಬ್ಜೆಕ್ಟಿನ ಮಾಸ್ ಎಷ್ಟಿದೆ, 100 ಗ್ರಾಮ್ ಇದೆ. ಸೊ ಅದನ್ನ ಏನ್ ಮಾಡಿದ್ದೇವೆ, ವರ್ಟಿಕಲಿ ಅಪ್ವರ್ಡ್ಸ್ ಅಂದ್ರೆ ಮೇಲೆ ಏನ್ ಮಾಡಿದೀರಾ, ಥ್ರೋ ಮಾಡಿದೀರಾ. ಈ ಆಬ್ಜೆಕ್ಟ್ ಅನ್ನ ಅಪ್ವರ್ಡ್ ಅಲ್ಲಿ ಏನ್ ಮಾಡಿದ್ದೇವೆ, ಥ್ರೋ ಮಾಡಿದ್ದೇವೆ. ಆಯ್ತಾ? ವಿತ್ ಅ ಸ್ಪೀಡ್ ಆಫ್ ಅಂದ್ರೆ ಎಷ್ಟಿದೆ, ಇನಿಷಿಯಲ್ ಸ್ಪೀಡ್ ಅಂತ ಹೇಳ್ತೇವೆ. u ಈಸ್ ಈಕ್ವಲ್ ಟು 5 ಮೀಟರ್ ಪರ್
ಸೆಕೆಂಡ್. ಸೊ ಇದನ್ನ ನಾವು ವಿ ಅಂತ ಯಾಕೆ ತಗೊಳ್ಳಿಲ್ಲ? ಬಿಕಾಸ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಏನ್ ಮಾಡಿದ್ದೇವೆ, ಥ್ರೋ ಮಾಡಿದ್ದೇವೆ. ಅಂದ್ರೆ ಇಲ್ಲಿ ಇನಿಷಿಯಲ್ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡಬೇಕು. ಥ್ರೋ ಮಾಡಿದ್ಮೇಲೆ ಆಬ್ಜೆಕ್ಟ್ ಮೇಲೆ ಹೋದ್ಮೇಲೆ ಏನಾಗುತ್ತೆ, ಕೆಳಗಡೆ ಬರುತ್ತೆ ಅಲ್ವಾ. ದಟ್ ವೆಲಾಸಿಟಿ ಇಸ್ ಕನ್ಸಿಡರ್ಡ್ ಆಸ್ ಫೈನಲ್ ವೆಲಾಸಿಟಿ. ಆ ಕೆಳಗೆ ಬಂದಿರೋದನ್ನ ಫೈನಲ್ ಅಂತ ತಗೊಳ್ತೇವೆ, ಮೇಲ್ಗಡೆ ಥ್ರೋ ಮಾಡ್ತಾ ಇರೋದನ್ನ ಇನಿಷಿಯಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಎಷ್ಟಿದೆ? ಇಟ್ ಈಸ್ 5 meter per second. The work done by the force of gravity during the time the particle goes up. ಇಲ್ಲಿ ಏನ್ ಕೇಳಿದ್ದಾರೆ? ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ರೈಟ್? ಹೌ ಟು ಕ್ಯಾಲ್ಕುಲೇಟ್ ವರ್ಕ್ ಡನ್? ಹೀಗಿದ್ದಾಗ ಇಲ್ಲಿ ಏನಾಗತ್ತೆ, ಆಬ್ಜೆಕ್ಟ್ ಮೇಲೋಗಿ ಕೆಳಗ್ ಬಂತು ಅಂದ್ರೆ ಅದರ ಎನರ್ಜಿಯಲ್ಲಿ ಚೇಂಜ್ ಆಗತ್ತೆ. ಸೊ ಹಿಯರ್ ವಿ ಹ್ಯಾವ್ ಟು ಅಪ್ಲೈ ದ ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಎನರ್ಜಿ ಥಿಯರಮ್ ಇದನ್ನ ಸ್ಟಡಿ ಮಾಡಿದ್ದೇವೆ ಅಲ್ವಾ, ಕಾನ್ಸೆಪ್ಟ್ ಅನ್ನ ನೋಡುವಾಗ. ವರ್ಕ್ ಎನರ್ಜಿ ಥಿಯರಮ್ ಸ್ಟೇಟ್ಸ್ ದಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೇವೆ. ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿಯನ್ನ ಹೇಗೆ ಬರೀತೇವೆ? ಕೈನೆಟಿಕ್ ಎನರ್ಜಿ ಫೈನಲ್ ಮೈನಸ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಅಂತ ಹೇಳ್ತೇವೆ ಅಲ್ವಾ. ವಾಟ್ ಈಸ್ ಫೈನಲ್ ಕೈನೆಟಿಕ್ ಎನರ್ಜಿ? ಇಟ್ ಈಸ್ half mv square minus half mu square. ಇಲ್ಲಿ ವಿ ಎಷ್ಟಾಗತ್ತೆ? 0 ಆಗತ್ತೆ. ಯಾಕಂದ್ರೆ ಆಬ್ಜೆಕ್ಟ್ ಅನ್ನ ಮೇಲ್ಗಡೆ ಥ್ರೋ ಮಾಡಿದ್ದೇವೆ, ಅದು ಕೊನೆಯಲ್ಲಿ ಏನಾಗತ್ತೆ, ಕೆಳಗಡೆ ಬರುತ್ತೆ. ಸೊ ಅದು ಬಂದ್ಮೇಲೆ ಅಲ್ಲಿ ವೆಲಾಸಿಟಿ ಏನಾಯ್ತು, ಗ್ರೌಂಡಿಗೆ ಬಂದ್ಮೇಲೆ ಅದರ ವೆಲಾಸಿಟಿಯನ್ನ ನಾವು 0 ಅಂತ ಹೇಳ್ತೇವೆ. ಬಿಕಾಸ್ ದ ಆಬ್ಜೆಕ್ಟ್ ಈಸ್ ಇನ್ ಕಮ್ ಟು ರೆಸ್ಟ್. So due to that rest position, velocity is 0. Here the final velocity is considered as 0 and initial velocity is 5 meter per second. Substitute ಮಾಡಿ ಈಗ ಈ ಫಾರ್ಮುಲಾದಲ್ಲಿ ಏನಾಗುತ್ತೆ, W is equal to, ಫಾರ್ಮುಲಾ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. W is equal to half into ಮಾಸ್ ಎಷ್ಟಿದೆ, 100 grams. See here, ಯಾವತ್ತು ನಾವು ಕೆಜಿ ಅಲ್ಲಿ ಹೇಳ್ತೇವೆ ಅಲ್ವಾ ಮಾಸ್ ಅನ್ನ, ಇಲ್ಲಿ ಏನ್ ಮಾಡಿದ್ದಾರೆ, ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ನೀವ್ ಏನ್ ಮಾಡ್ಬೇಕು, ಇದನ್ನ ಕೆಜಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಕೆಜಿ ಕನ್ವರ್ಟ್ ಮಾಡಿದ್ರೆ 0.1 kg ಆಗುತ್ತೆ. ಹಿಯರ್ ದಿ ಮಾಸ್ ಆಫ್ ದ ಆಬ್ಜೆಕ್ಟ್ ಈಸ್ 0.1 kg. ಬಿಕಾಸ್ ಇನ್ ಯುವರ್ ಕ್ವಶನ್ they give the mass value in gram. You should convert that gram to kg. 100 gram is equal to 0.1 kg, right? Or 10 raised to minus 3 kg ಅಂತ ಹೇಳ್ತೇವೆ ಅಲ್ವಾ. 100 into 10 raised to minus 3 ಮಾಡಿದ್ರೆ ಎಷ್ಟು ಬರುತ್ತೆ, 0.1 ಬರುತ್ತೆ. ಸೊ 0.1 ವಿ ಎಷ್ಟಿದೆ, 0 ಇದೆ. ಓಕೆ, ಮೈನಸ್ ಹಾಫ್ ಇಂಟು ಮಾಸ್ ಈಸ್ 0.1. ವಾಟ್ ಈಸ್ ಇನಿಷಿಯಲ್ ವೆಲಾಸಿಟಿ? ಯು ವ್ಯಾಲ್ಯೂ ಎಷ್ಟಿದೆ? ಇಟ್ ಈಸ್ 5 ಸ್ಕ್ವೇರ್, ಹೌದಾ? ಸೊ ಇಲ್ಲಿ ಹಾಫ್ ಇಂಟು 0.1 ಇಂಟು 5 ಸ್ಕ್ವೇರ್ ಅನ್ನ ಮಾಡ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಹಾಫ್ ಇಂಟು 0.1 ಇಂಟು 0, ಇಟ್ ಬಿಕಮ್ಸ್ 0. ಸೊ ಫಸ್ಟ್ ಟರ್ಮ್ ಏನಾಯ್ತು, 0 ಆಯ್ತು. ಮೈನಸ್ ಹಾಫ್ ಇಂಟು 0.1 ಇಂಟು 5 ಸ್ಕ್ವೇರ್ ಈಸ್ 25 ಅಲ್ವಾ. ಸೊ ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲಿ ಯು ಗೆಟ್ minus 1.25 joules. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಕ್ಯಾಲ್ಕುಲೇಟರ್ ಅಲ್ಲಿ ಎಷ್ಟು ಬರುತ್ತೆ, minus 1.25 joules ಬರುತ್ತೆ. ಸೊ ಆಪ್ಷನ್ ಡಿ is the correct answer. It is minus 1.25 joules. ಸೊ ವರ್ಕ್ ಡನ್ ನೆಗೆಟಿವ್ ಅಲ್ಲಿ ಬಂತು. ಯಾಕೆ? ಬಿಕಾಸ್ ದ ಡ್ಯೂ ಟು ದಟ್ ಗ್ರಾವಿಟಿ ದಟ್ ಆಬ್ಜೆಕ್ಟ್ ಕಮ್ಸ್ ಟು ರೆಸ್ಟ್ ಇನ್ ಫೈನಲ್. ಓಕೆ, ಕೆಳಗಡೆ ಏನಾಗುತ್ತೆ, ಆಬ್ಜೆಕ್ಟ್ ಅನ್ನ ಮೇಲ್ಗಡೆ ಥ್ರೋ ಮಾಡಿದಾಗ ವರ್ಟಿಕಲಿ ಥ್ರೋ ಮಾಡಿದ್ದೇವೆ. ಸೊ ಅದು ಕೆಳಗಡೆ ಬಂತು ಅಂದ್ಮೇಲೆ ವರ್ಕ್ ಡನ್ ಏನಾಯ್ತು, ನೆಗೆಟಿವ್ ಆಯ್ತು, ಹೌದಾ? ಯಾಕಂದ್ರೆ ಅಲ್ಲಿ ಎನರ್ಜಿ ಏನಾಗತ್ತೆ, ಲಾಸ್ ಆಗತ್ತೆ ಅಂತ ಹೇಳ್ತೇವೆ. ಸೊ W is equal to minus 1.25 joule. This is the answer. Okay, we'll see next one. When one gently lowers a book in the vertically downward direction, the work done by the supporting force on the book is. ಇಲ್ಲಿ ಏನ್ ಕೇಳಿದ್ದಾರೆ, ಇದು ವರ್ಟಿಕಲಿ ಡೌನ್ವರ್ಡ್ ಅಂದ್ರೆ ಹೀಗೆ ಅಲ್ವಾ, ವರ್ಟಿಕಲ್ ಅಂದ್ರೆ ಹೀಗೆ ತೋರಿಸ್ತೇವೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಬುಕ್, ನೋಟ್ ಬುಕ್
ಏನಿದೆ ವರ್ಟಿಕಲಿ ಡೌನ್ವರ್ಡ್ ಅಲ್ಲಿ ಮೂವ್ ಮಾಡ್ತಾ ಇದ್ದೀರಾ ಇದನ್ನ, ಆಯ್ತಾ. when one gently lowers a book in vertically downward direction, this book is now come to downward direction. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟ್ ಹೇಗಿದೆ, ಡೌನ್ವರ್ಡ್ ಅಲ್ಲಿ ಇದೆ, ಹೌದಾ. ಸೊ ಏನಾಗ್ತಾ ಇದೆ, ಬುಕ್ ಅನ್ನ, ನೋಟ್ ಬುಕ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಜಂಟ್ಲಿ ಲೋವರ್ಸ್ ವರ್ಟಿಕಲಿ ಡೌನ್ವರ್ಡ್ ಅಂತ ಹೇಳಿದ್ದಾರೆ. ಕೆಳಗಡೆ ಈ ವರ್ಟಿಕಲಿ ಪ್ಲೇಸ್ ಇಂದ ಕೆಳಗಡೆ ಏನ್ ಮಾಡ್ತಾ ಇದ್ದೇವೆ, ಮೂವ್ ಮಾಡ್ತಾ ಇದ್ದೇವೆ. ಹಾಗೆ ಮೂವ್ ಆಗ್ತಾ ಇದೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು, ಕೆಳಗಡೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಆಯ್ತು ಅಲ್ವಾ. ಆಮೇಲೆ ಏನ್ ಕೇಳಿದ್ದಾರೆ, ವರ್ಕ್ ಡನ್ ಬೈ ದ ಸಪೋರ್ಟಿಂಗ್ ಫೋರ್ಸ್. ಸಪೋರ್ಟಿಂಗ್ ಫೋರ್ಸ್ ಅಂದ್ರೆ ಏನು, ಈಗ ಇದು ಈ ಬುಕ್ ಕೆಳಗಡೆ ಬರ್ತಾ ಇದೆ, ಮೂವ್ ಆಗ್ತಾ ಇದೆ ಅಲ್ವಾ. ಇದನ್ನ ನಾವು ಸ್ಟಾಪ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕು. ಅದು ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಇಟ್ ಮಸ್ಟ್ ಬಿ ಇನ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ಯಾವ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆಯೋ ಅದ್ರ ಆಪೋಸಿಟ್ ಅಲ್ಲಿ ಏನ್ ಮಾಡ್ಬೇಕು, ಸಪೋರ್ಟಿವ್ ಫೋರ್ಸ್ ಅನ್ನ ಹಾಕ್ಬೇಕು ಅಲ್ವಾ. ಈಗ ಒಂದು ಆಬ್ಜೆಕ್ಟ್ ಮೇಲಿಂದ ಕೆಳಗಡೆ ಬರ್ತಾ ಇದೆ ಅಂದ್ರೆ ಕೆಳಗಡೆಯಲ್ಲಿ ನಾವು ಏನ್ ಮಾಡ್ತೇವೆ, ಫೋರ್ಸ್ ಅನ್ನ ಹಾಕಿ ಅದನ್ನ ಬೀಳೋದನ್ನ ತಡಿತೇವೆ ಅಲ್ವಾ. ಇಲ್ಲಿ ಅದನ್ನೇ ಕೇಳಿದ್ದಾರೆ, ನೀವು ಸಪೋರ್ಟಿಂಗ್ ಫೋರ್ಸ್ ಹಾಕಿದಾಗ ವರ್ಕ್ ಡನ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕು, ಬುಕ್ ಯಾವ ಕಡೆ ಡಿಸ್ಪ್ಲೇಸ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕು. ಹಿಯರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಇನ್ ಡೌನ್ವರ್ಡ್, ರೈಟ್. ಡಿಸ್ಪ್ಲೇಸ್ಮೆಂಟ್ ಹೇಗಿದೆ, ಡೌನ್ವರ್ಡ್ ಅಲ್ಲಿ ಇದೆ. ದಟ್ ಸಪೋರ್ಟಿಂಗ್ ಫೋರ್ಸ್, ನಾವೇನ್ ಸಪೋರ್ಟಿಂಗ್ ಫೋರ್ಸ್ ಹಾಕ್ತಾ ಇದೀವೋ ಅದೇನ್ ಹಾಕ್ತಾ ಇದ್ದೇವೆ, ಅಪ್ವರ್ಡ್ ಅಲ್ಲಿ ಸಪೋರ್ಟಿಂಗ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಹೌದಾ. ಸೊ ಇದು ಡೌನ್ವರ್ಡ್ ಇದ್ರೆ ಇದು ಅಪ್ವರ್ಡ್ ಇದೆ. ಬೋತ್ ಆರ್ ಇನ್, ಎಫ್ ಅಂಡ್ ಡಿ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಸೊ ನಾವು ವರ್ಕ್ ಡನ್ ಕಂಡೀಷನ್ ಅನ್ನ ನೋಡಿದ್ದೇವೆ ಅಲ್ವಾ, 3 types ಆಫ್ ಕಂಡೀಷನ್. ವೆನ್ ಬಿಕಮ್ಸ್ 0, ವೆನ್ ವರ್ಕ್ ಡನ್ ಬಿಕಮ್ಸ್ ಪಾಸಿಟಿವ್ ಅಂಡ್ ವೆನ್ ವರ್ಕ್ ಡನ್ ಬಿಕಮ್ಸ್ ನೆಗೆಟಿವ್. ಸೊ ಆಪೋಸಿಟ್ ಇದೆ ಅಂದ್ರೆ ವರ್ಕ್ ಡನ್ ಏನಾಗಬೇಕು, W is equal to FD cos theta ಫಾರ್ಮುಲಾ. ಥೀಟಾ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ, ಇಟ್ ಮಸ್ಟ್ ಬಿ 180 ಡಿಗ್ರಿ. ಸೊ ಕಾಸ್ 180 ಎಷ್ಟು, cos 180 is -1. So work done W is equal to -F into D. ಹಾಗಾದ್ರೆ ವರ್ಕ್ ಡನ್ ಇಸ್ ನೆಗೆಟಿವ್ ಅಂತ ಹೇಳ್ತೇವೆ. ಯಾವ ಆಪ್ಷನ್ ಕರೆಕ್ಟ್ ಇದೆ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇದು ಈಸಿ ಇದೆ, ಕ್ವಶನ್ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಇದೆ. ಡೌನ್ವರ್ಡ್ ಅಲ್ಲಿ ಏನಾಗ್ತಾ ಇದೆ, ಬುಕ್ ಮೂವ್ ಆಗ್ತಾ ಇದೆ. ಸೊ ಅದನ್ನ ನಾವು ಸ್ಟಾಪ್ ಮಾಡಬೇಕು ಅಂದ್ರೆ ಸಪೋರ್ಟಿವ್ ಫೋರ್ಸ್ ಅನ್ನ ಏನ್ ಮಾಡ್ಬೇಕು, ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅಲ್ವಾ. ಹಾಗೆ ಅಪ್ಲೈ ಮಾಡಿದಾಗ ವರ್ಕ್ ಡನ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ನಮಗ್ ಗೊತ್ತಿದೆ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ ಮೀನ್ಸ್ ದಟ್ ಥೀಟಾ ವ್ಯಾಲ್ಯೂ ಇಸ್ 180 ಡಿಗ್ರಿ. ಸೊ ಕಾಸ್ 180 is -1 and finally it becomes -F into D. So work done is negative ಅಂತ ಹೇಳ್ತೇವೆ. ವರ್ಕ್ ಡನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. An object moving horizontally has a kinetic energy of 100 joule if it experiences a constant opposing force of 100 Newton while moving through a distance 2 meter. Its kinetic energy after this is ಅಂತ ಕೇಳಿದ್ದಾರೆ. ನೋಡಿ ಇಲ್ಲೇ, an object moving horizontally, horizontal ಅಂದ್ರೆ ಹೀಗಿರುತ್ತೆ ಹೌದಾ. ಇಲ್ಲಿ ಒಂದು ಆಬ್ಜೆಕ್ಟ್ ಏನಾಗ್ತಾ ಇದೆ, ಹಾರಿಜಾಂಟಲಿ ಮೂವ್ ಆಗ್ತಾ ಇದೆ. horizontally moving that having kinetic energy, ಎಷ್ಟಿದೆ ಅದಕ್ಕೆ ಕೈನೆಟಿಕ್ ಎನರ್ಜಿ, 1000 ಜೌಲ್ ಅಷ್ಟು ಕೈನೆಟಿಕ್ ಎನರ್ಜಿ ಇದೆ. ಇಫ್ ಇಟ್ ಎಕ್ಸ್ಪೀರಿಯನ್ಸಸ್ ಅ ಕಾನ್ಸ್ಟೆಂಟ್ ಆಪೋಸಿಂಗ್ ಫೋರ್ಸ್. ಸೊ ಅದು ಮೂವ್ ಆಗ್ತಾ ಇರುವಾಗ ಅದಕ್ಕೆ ಆಪೋಸಿಂಗ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಎಷ್ಟಿದೆ ಅದು, 100 ನ್ಯೂಟನ್ ಅಷ್ಟು ಫೋರ್ಸ್ ಆಪೋಸಿಂಗ್ ಆಕ್ಟ್ ಆಗ್ತಾ ಇದೆ. ವೈಲ್ ಮೂವಿಂಗ್ ಥ್ರೂ ಅ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಎಷ್ಟಿದೆ, 2 ಮೀಟರ್ ಇದೆ ಹೌದಾ. ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಏನಾಗತ್ತೆ ಅದು ಮೂವ್ ಆದ್ಮೇಲೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ದಿ ಕೈನೆಟಿಕ್ ಎನರ್ಜಿಯನ್ನ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಅನ್ನೋ ಕ್ವಶನ್ ಬರ್ಬಹುದು. ದಿಸ್ ಈಸ್ ಯುವರ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಇಲ್ಲಿ ಏನ್ ಕೇಳಿದ್ದಾರೆ, ಫೈನಲ್ ಕೈನೆಟಿಕ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆಬ್ಜೆಕ್ಟ್ ಹಾರಿಜಾಂಟಲಿ ಮೂವ್ ಆಗ್ತಾ ಇದೆ. ಮೂವ್ ಆಗ್ತಾ ಇರುವಾಗ ಇನಿಷಿಯಲಿ ಅದಕ್ಕೆ ಕೈನೆಟಿಕ್ ಎನರ್ಜಿ ಎಷ್ಟಿತ್ತು, 1000 ಜೌಲ್ ಇತ್ತು. ಅದು ಏನಾಗತ್ತೆ,
ಅದಕ್ಕೆ ಆಪೋಸಿಂಗ್ ಫೋರ್ಸ್ ಆಕ್ಟ್ ಆಗತ್ತೆ ಅದು ಹಾರಿಜಾಂಟಲಿ ಮೂವ್ ಆಗುವಾಗ. ಎಷ್ಟು? 100 ನ್ಯೂಟನ್ ಅಷ್ಟು ಆಪೋಸಿಂಗ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಟೋಟಲಿ ಅದು ಮೂವಿಂಗ್ ಥ್ರೂ ಅ ಡಿಸ್ಟೆನ್ಸ್ ಎಷ್ಟು ಮೂವ್ ಆಗಿದೆ? 2 ಮೀಟರ್ ಅಷ್ಟು ಮೂವ್ ಆಗಿದೆ. ಹಾಗಾದ್ರೆ ಅದು ಫೈನಲಿ ಒಂದು ಪೊಸಿಷನ್ ಬಂದು ರೀಚ್ ಆದ್ಮೇಲೆ ಆ ಫೈನಲ್ ಕೈನೆಟಿಕ್ ಎನರ್ಜಿ ಎಷ್ಟಾಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಆಯ್ತಾ? ಅಗೇನ್ ಹಿಯರ್ ವಿ ಯೂಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಮತ್ತೆ ಫೈನಲ್ ಕೈನೆಟಿಕ್ ಎನರ್ಜಿ ಅಂತ ಬಂದ ಕೂಡಲೇ ಯಾವ್ದನ್ನ ಅಪ್ಲೈ ಮಾಡ್ತೇವೆ? ವರ್ಕ್ ಎನರ್ಜಿ ಥಿಯರಂ. ಇಲ್ಲಿ ಏನ್ ಮಾಡ್ಬೇಕು? ವರ್ಕ್ ಎನರ್ಜಿ ಥಿಯರಂ ಅನ್ನ ಅಪ್ಲೈ ಮಾಡ್ಬೇಕು. ಈಗ ನಿಮ್ಗೆ ಅನ್ಸ್ಬಹುದು ವರ್ಕ್ ಎನರ್ಜಿ ಥಿಯರಂ ಅನ್ನ ಯಾವಾಗ ತಗೊಳ್ಬೇಕು? ಯಾವಾಗ ಕೈನೆಟಿಕ್ ಎನರ್ಜಿ ಚೇಂಜ್ ಅಂತ ಬರುತ್ತೋ ಆಗ ನಾವೇನ್ ಮಾಡ್ಬೇಕು? ವರ್ಕ್ ಎನರ್ಜಿ ಫಾರ್ಮುಲಾವನ್ನ ಹಾಕ್ಬೇಕು. ಆಯ್ತಾ? ವರ್ಕ್ ಎನರ್ಜಿ ಥಿಯರಂ. ಸೊ ಇಟ್ ಸ್ಟೇಟ್ಸ್ ದಟ್ W is equal to delta. Delta means change in kinetic energy. Work done is equal to change in kinetic energy. So W is equal to Kf minus Ki. So here ನೋಡಿ ಇಲ್ಲೇ ಈಗ KF ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಈ ಫಾರ್ಮುಲಾದಲ್ಲಿ. ಹೌದಾ? KF ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿನೂ ಗೊತ್ತಿರಬೇಕು, ವರ್ಕ್ ಡನ್ ಕೂಡ ಗೊತ್ತಿರಬೇಕು. ಕ್ವಶನ್ ಅಲ್ಲಿ ವರ್ಕ್ ಡನ್ ಕೊಟ್ಟಿದ್ದಾರಾ? ನೋ. ಡೈರೆಕ್ಟ್ ಆಗಿ ವರ್ಕ್ ಡನ್ W is equal to ಅಂತ ಬರ್ಲಿಲ್ಲ ಅಲ್ವಾ? ಬಟ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ? ವಿತ್ ದ ಹೆಲ್ಪ್ ಆಫ್ ದಿಸ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂಸ್ ವಿ ವಿಲ್ ಕ್ಯಾಲ್ಕ್ಯುಲೇಟ್ ದಿ ವರ್ಕ್ ಡನ್. ಅದರನ್ನ ಯೂಸ್ ಮಾಡಿ ಏನ್ ಮಾಡಬಹುದು? ನಾವು ವರ್ಕ್ ಡನ್ ಎಕ್ಸ್ಪ್ರೆಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಹಾಗಾದ್ರೆ ವರ್ಕ್ ಡನ್ W is equal to FD cos theta ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಥೀಟಾ ವ್ಯಾಲ್ಯೂ ಅನ್ನ ಕೊಡ್ಲಿಲ್ಲ ಅಂತ ವರಿ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಪೋಸಿಂಗ್ ಫೋರ್ಸ್ ಅಂತ ಇದೆ ಅಲ್ವಾ? ಅಂದ್ರೆ ಡಿಸ್ಪ್ಲೇಸ್ಮೆಂಟ್ಗೆ ಫೋರ್ಸ್ ಆಪೋಸಿಟ್ ಆಗಿ ಇದೆ ಅಂತ ಅರ್ಥ. ಅಂದ್ಮೇಲೆ ವರ್ಕ್ ಡನ್ ಯಾವಾಗ್ಲೂ ಏನಾಗ್ಬೇಕು? ನೆಗೆಟಿವ್ ಅಲ್ಲಿ ಬರಬೇಕು. ಮೀನ್ಸ್ ಥೀಟಾ ವ್ಯಾಲ್ಯೂ ಈಸ್ 180 ಡಿಗ್ರಿ. ಇದನ್ನೆಲ್ಲ ಅಲ್ಲಿ ಕೊಡ್ಲಿಲ್ಲ ಅಂದ್ರೂ ನಮ್ ಥಿಯರಿಯಲ್ಲಿ ಗೊತ್ತಿದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ವರ್ಕ್ ಡನ್ W is equal to cos 180 ಎಷ್ಟು? -1 ಅಲ್ವಾ? cos 180 is -1 ಅಂತ ಹೇಳ್ತೇವೆ. cos 180 ವ್ಯಾಲ್ಯೂ ಅನ್ನ -1 ಅಂತ ತಗೊಳ್ತೇವೆ. ಸೊ ಹಾಗಾದ್ರೆ ಈಗ ವರ್ಕ್ ಡನ್ ಎಷ್ಟಾಯ್ತು? W is equal to FD -1 ಆಯ್ತು. ಹೌದಾ? ಯಾಕೆ? ಥೀಟಾ is 180 ಡಿಗ್ರಿ. ಸೊ ಹಾಗಾದ್ರೆ ಫೈನಲ್ ಎಕ್ಸ್ಪ್ರೆಷನ್ W is equal to -F into D ಅಂತ ಬಂತು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಫೋರ್ಸ್ ವ್ಯಾಲ್ಯೂ ಎಷ್ಟಿದೆ? 100 ಇದೆ. ಹೌದಾ? ನೋಡಿ ಇಲ್ಲಿ 100 ನ್ಯೂಟನ್ ಇಸ್ ಗಿವನ್ ಇಂಟು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? 2 ಮೀಟರ್ 2. ಸೊ ವರ್ಕ್ ಡನ್ W is equal to -200 ಜೌಲ್ ಬಂತು. ಹೌದಾ? ಕೇಳಿದ್ದು ಏನು? ದೇ ಆರ್ ನಾಟ್ ಆಸ್ಕಿಂಗ್ ಅಬೌಟ್ ವರ್ಕ್ ಡನ್. ಹಿಯರ್ ದೇ ಆಸ್ಕ್ ಅಬೌಟ್ ದಿ ಫೈನಲ್ ಕೈನೆಟಿಕ್ ಎನರ್ಜಿ. ಈಗ ವರ್ಕ್ ಡನ್ ಸಿಕ್ಕಿದೆ, ಇನಿಷಿಯಲ್ ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಇವೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಫೈನಲ್ ಕೈನೆಟಿಕ್ ಎನರ್ಜಿ ಸಿಗುತ್ತೆ ಅಲ್ವಾ? ಸೊ W is equal to Kf minus Ki ಇತ್ತು ಫಾರ್ಮುಲಾ. ವಿ ವಾಂಟ್ Kf. ಸೊ Kf is equal to W plus Ki. ಇದು ಫೈನಲ್ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ Kf is equal to W ಎಷ್ಟು ಬಂತು? 200 ಬಂದಿದೆ. ಪ್ಲಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಎಷ್ಟಿದೆ? 1000 ಅಂತ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಅಲ್ವಾ? 1000 ಜೌಲ್. ಸೊ ಹಾಗಾದ್ರೆ ಫೈನಲ್ ಕೈನೆಟಿಕ್ ಎನರ್ಜಿ ಈಸ್ 800 ಜೌಲ್ಸ್. ನೋಡಿ ಇಲ್ಲಿ -200 ಪ್ಲಸ್ 100 ಸಾರಿ ಪ್ಲಸ್ 1000 ದೊಡ್ಡ ಲಾರ್ಜ್ ನಂಬರು, 200 ಸ್ಮಾಲ್. ಸೊ ನಮಗ್ ಗೊತ್ತಿದೆ ಪ್ಲಸ್ ಮೈನಸ್ ಇದ್ದಾಗ ಲಾರ್ಜ್ ನಂಬರ್ ಹಿಂದ್ಗಡೆ ಯಾವ ವ್ಯಾಲ್ಯೂ ಇರುತ್ತೋ, ಸೈನ್ ಇರುತ್ತೋ ಅದನ್ನ ಹಾಕ್ತೇವೆ. ಇದನ್ನ ಮ್ಯಾಥ್ಸ್ ಅಲ್ಲಿ ನೀವು ಫ್ರಮ್ ಸೆವೆಂತ್ ಇಂದಾನೆ ಸ್ಟಡಿ ಮಾಡ್ತಾ ಬರ್ತೀರಾ ಅಲ್ವಾ? ಸೈನ್ ಕನ್ವೆನ್ಷನ್ ಬಗ್ಗೆ. ಸೊ ಇಲ್ಲಿ ಇದು ಪಾಸಿಟಿವ್ ಆಯ್ತು. ಯಾಕಂದ್ರೆ ಲಾರ್ಜ್ ನಂಬರ್ ಕಂಟೆ ಪಾಸಿಟಿವ್ ಸೈನ್. ಬಟ್ ಆಪರೇಷನ್ ಪ್ಲಸ್ ಮೈನಸ್ ಬಿಕಮ್ಸ್ ಮೈನಸ್. ಸೊ 1000 minus 200 ಮಾಡಿದ್ದೇನೆ, ಎಷ್ಟಾಯ್ತು? 800 ಜೌಲ್ಸ್ ಆಯ್ತು. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ ಆನ್ಸರ್ ಕರೆಕ್ಟ್ ಆಗತ್ತೆ? ಆಪ್ಷನ್ ಬಿ. ಇಟ್ ಈಸ್ 800 joule. Okay, next one. 12th question. A body projected with an initial velocity horizontally has kinetic energy K if it is projected at an angle 45 degree
then the kinetic energy of the body will be. See, ಈ ಕ್ವಶನ್ ಅನ್ನ ನೋಡಿ, ಕೆಲವೊಂದ್ಸಲ ನಾವ್ ಏನ್ ಮಾಡ್ತೇವೆ ಅಂದ್ರೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂದ ಕೂಡಲೇ ಅದರಿಂದ ಏನೋ ಒಂದು ಫಾರ್ಮುಲಾ ಇದೆ ಅಂತ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬಟ್ ಈ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೇಳಿರೋ ಕ್ವಶನ್ಗೆ ಕೊಟ್ಟಿರೋ ಕಂಟೆಂಟಿಗೆ ರಿಲೇಷನ್ನೇ ಇರೋಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಬಾಡಿ, ಈಗ ಇದು ಒಂದು ಆಬ್ಜೆಕ್ಟ್ ಅಂತ ಇಟ್ಕೊಳ್ಳಿ, ಇಟ್ ಈಸ್ ಹಾರಿಜಾಂಟಲಿ ಏನ್ ಆಕ್ಟ್ ಆಗ್ತಾ ಇದೆ, ಪ್ರೊಜೆಕ್ಟೈಲ್ ಆಗಿದೆ. ಪ್ರೊಜೆಕ್ಟೈಲ್ ಮೋಷನ್ ಅನ್ನ ಕಲ್ತಿದ್ದೇವೆ ಅಲ್ವಾ, ಲಾ ಆಫ್ ಇದರಲ್ಲಿ ಕಲ್ತಿರ್ತೀರಾ, ಏನದು ಸ್ಟ್ರೇಟ್ ಲೈನ್ ಅಲ್ಲಿ ಮತ್ತೆ ಮೋಷನ್ ಚಾಪ್ಟರ್ ಅಲ್ಲಿ ಬರುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗತ್ತೆ, ಆಬ್ಜೆಕ್ಟ್ ಹೊರಿಜಾಂಟಲಿ ಇಲ್ಲಿಂದ ಇಲ್ಲಿಗೆ ಏನಾಯ್ತು, ಪ್ರೊಜೆಕ್ಟೈಲ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಪ್ರೊಜೆಕ್ಟೆಡ್. ಸೊ ಆಂಗಲ್ ಎಷ್ಟಿದೆ, 45 ಡಿಗ್ರಿ ಅಷ್ಟು ಏನಾಗಿದೆ, ಆಂಗಲ್ ಫಾರ್ಮ್ ಆಗಿದೆ. ಕೇಳಿರೋ ಕ್ವಶನ್ ಅನ್ನ ಏನ್ ಕೇಳಿದ್ದಾರೆ, ಕೈನೆಟಿಕ್ ಎನರ್ಜಿ ಕೆ ಇತ್ತು, ಅದು ಪ್ರೊಜೆಕ್ಟೈಲ್ ಆಗೋವಾಗ ಕೈನೆಟಿಕ್ ಎನರ್ಜಿ ಎಷ್ಟಿತ್ತು, ಕೆ ಇತ್ತು. 45 ಡಿಗ್ರಿ ಅಷ್ಟು ಏನಾಗಿದೆ, ಪ್ರೊಜೆಕ್ಟೈಲ್ ಆಗಿದೆ. ಆದ್ಮೇಲೆ ಕೈನೆಟಿಕ್ ಎನರ್ಜಿ ಏನಾಗಿದೆ, ದೆನ್ ದ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ವಿಲ್ ಬಿ ಅಂತ ಕೇಳಿದ್ದಾರೆ. ಸೊ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಏನಾಗತ್ತೆ, ಕೆ ಇರೋದು ಏನಾಗತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಏನ್ ಮಾಡ್ತೀರಾ, ಯಾವ ಫಾರ್ಮುಲಾ ಹಾಕ್ತೀರಾ, ಸರಿ, ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನ್ ಹೇಳುತ್ತೆ, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv² ಇಸ್ ದ ಫಾರ್ಮುಲಾ ಅಲ್ವಾ. ಹಾಫ್ mv² ಅನ್ನೋದನ್ನ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಆಗಿ ತಗೊಳ್ತಾರೆ. ಇಲ್ಲಿ ದಿಸ್ ಫಾರ್ಮುಲಾ ರಿಲೇಟೆಡ್ ಓನ್ಲಿ ಮಾಸ್ ಅಂಡ್ ವೆಲಾಸಿಟಿ. ಕೈನೆಟಿಕ್ ಎನರ್ಜಿ ಯಾವ್ಯಾವ್ದಕ್ಕೆ ರಿಲೇಟ್ ಆಗಿರುತ್ತೆ, ಮಾಸ್ ಮತ್ತೆ ವೆಲಾಸಿಟಿಗೆ ರಿಲೇಟೆಡ್ ಆಗಿ ಇದೆ. ಇಲ್ಲಿ ಏನಾದ್ರೂ ಆಂಗಲ್ ಇದೆಯಾ, ಥೀಟಾ ಏನಾದ್ರೂ ಯೂಸ್ ಮಾಡಿದೀರಾ, ನೋ, it does not depends upon the angle. So kinetic energy only depends mass and velocity, it does not depends upon the angle. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, it does not ಡಿಪೆಂಡ್ಸ್ ಅಪಾನ್ ದ ಆಂಗಲ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗತ್ತೆ, ಇದು ಆಂಗಲ್ ಮೇಲೆ ಡಿಪೆಂಡ್ ಆಗಿ ಇರೋದಿಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಆಂಗಲ್. ಅಂದ್ಮೇಲೆ ಆಂಗಲ್ ಎಷ್ಟೇ ಆಗಿರ್ಲಿ, ಪ್ರೊಜೆಕ್ಟೈಲ್ ಆದ್ಮೇಲೆ ಎಷ್ಟೇ ಆಂಗಲ್ ಫಾರ್ಮ್ ಆಗ್ಲಿ, ನಾವೇನಂತ ಹೇಳ್ತೇವೆ, ಇಲ್ಲಿ ಕೈನೆಟಿಕ್ ಎನರ್ಜಿ ಏನಾಗಿಲ್ಲ, ಚೇಂಜ್ ಆಗಿಲ್ಲ ಅಂತ ಹೇಳ್ತೇವೆ. ಸೊ ಕೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕೈನೆಟಿಕ್ ಎನರ್ಜಿ ಕೆ ಇರೋದು ಪ್ರೊಜೆಕ್ಟೈಲ್ ಆದ್ಮೇಲೂ ಕೂಡ ಏನಾಗತ್ತೆ, ಕೇನೇ ಇರುತ್ತೆ. ಯಾಕೆ, ಇಟ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದಿ ಆಂಗಲ್, ಇದು ಆಂಗಲ್ ಮೇಲೆ ಡಿಪೆಂಡ್ ಆಗಿ ಇಲ್ಲ ಅಲ್ವಾ. ಸೊ ಅಂದ್ಮೇಲೆ ಎಷ್ಟು ಆಂಗಲ್ ಅಲ್ಲಿ ಪ್ರೊಜೆಕ್ಟೈಲ್ ಆದ್ರೂ ಕೂಡ ಕೈನೆಟಿಕ್ ಎನರ್ಜಿ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next one, energy required to accelerate a car from 10 meter per second to 20 meter per second compared with that required to accelerate it from 0 meter per second to 10 meter per second. So ಇಲ್ಲಿ ಏನ್ ಕೇಳಿದ್ದಾರೆ, ಎರಡು ಬೇರೆ ಬೇರೆ ಬಾಡೀಸು, ಸಾರಿ, ಒಂದು ಸೇಮ್ ಆಬ್ಜೆಕ್ಟ್ ಇದೆ, ಅದರ ಬೇರೆ ಬೇರೆ ಎನರ್ಜಿಯನ್ನ ಕಂಪೇರ್ ಮಾಡಿದ್ದಾರೆ, ವೆಲಾಸಿಟಿಯನ್ನ ಬೇರೆ ಬೇರೆ ತಗೊಂಡಿದ್ದಾರೆ. ಸಿ ಹಿಯರ್, ಇಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ರೇಷಿಯೋ ಆಫ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. E1 by E2 is equal to ವಾಟ್ ಅಂತ ಕೇಳಿದ್ದಾರೆ. ಎನರ್ಜಿ ರಿಕ್ವೈರ್ ಅಂದ್ರೆ ಅರ್ಥ ಏನು, ಒಂದು ಕಾರ್ ಇದೆ, ಆ ಕಾರು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು, ಸ್ಟಾರ್ಟಿಂಗ್ ಅಲ್ಲಿ V1 10 meter per second ಇತ್ತು, ನಾಟ್ V1, U ವ್ಯಾಲ್ಯೂ ಅಲ್ವಾ, U is 10 meter. It is initial velocity of the car and this is the final velocity of the car. So V is equal to 20 meter per second. ಸೊ ನೆಕ್ಸ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಇದನ್ನ ಬೇರೆ ವೆಲಾಸಿಟಿಗೆ ಕಂಪೇರ್ ಮಾಡಿದ್ದಾರೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ದಾರೆ, ಅಗೇನ್ U1 is equal to 0 meter per second, ಹಾಗೆ V1 is equal to 10 meter per second ಆದಾಗ ಇವೆರಡರಲ್ಲಿ ಎನರ್ಜಿಯನ್ನ ಏನ್ ಮಾಡ್ಬೇಕು, ಕಂಪೇರ್ ಮಾಡಿ ಯಾವುದು ಫಸ್ಟ್ ಒನ್ ಸೆಕೆಂಡ್ ಒನ್ ಎನರ್ಜಿಗಿಂತ ಎಷ್ಟಿದೆ ಅಂತ ಕೇಳಿದ್ದಾರೆ. ಆಯ್ತಾ, ಹಾಗಾದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, U1 V1 ಕೊಟ್ಟಿದ್ದಾರೆ ಅಂದ್ರೆ ಅಗೇನ್ ಹಿಯರ್ ದ ಎನರ್ಜಿ ಫಾರ್ಮುಲಾ ಈಸ್
ಹಾಫ್ mv² ಮೈನಸ್ ಹಾಫ್ mu² ಅಂತ ಹೇಳ್ತೇವೆ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿಯನ್ನ ತಗೊಳ್ಬೇಕು. ಹೌದಾ, ಇದು E1. ಹಾಗಾದ್ರೆ E1 ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಿ. E1 ಈಸ್ ಈಕ್ವಲ್ ಟು ಹಾಫ್ m ಅನ್ನೋದು ಕಾಮನ್ ಆಯ್ತು, v² ಮೈನಸ್ u² ಉಳಿತು ಅಲ್ವಾ. ಈಗ ಅಪ್ಲೈ ಮಾಡಿ, ಯಾಕಂದ್ರೆ m ವ್ಯಾಲ್ಯೂ ಅನ್ನ ಕೊಡ್ಲಿಲ್ಲ ಅಲ್ಲೇ, ಇವೆರಡರಲ್ಲೂ ಅದು ಕಾನ್ಸ್ಟೆಂಟ್ ಕಾಮನ್ ಇರೋದಕ್ಕಾಗಿ ಹಾಫ್ m ಅನ್ನ ನಾನು ಏನ್ ಮಾಡಿದ್ದೇನೆ, ಔಟ್ ಸೈಡ್ ತೆಗೆದು v² ಮೈನಸ್ u² ಅನ್ನ ಬರೆದಿದ್ದೇನೆ. ಕಾಮನ್ ತೆಗೆದು ಬರೆಯೋದು ಗೊತ್ತಿದೆ ನಿಮ್ಗೆ ಅಲ್ವಾ. E1 ಈಸ್ ಈಕ್ವಲ್ ಟು ಹಾಫ್ m. ಸೊ ಈಗ ನಾನು ಫಸ್ಟ್ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೇನೆ ಆಯ್ತಾ, ಈ ಇನಿಷಿಯಲ್ ಮತ್ತೆ ಫೈನಲ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಟ್ ಮಾಡ್ತೇನೆ. v² ಎಷ್ಟಾಗತ್ತೆ, 20² ಮೈನಸ್ u² ಎಷ್ಟಿದೆ, 10 ಇದೆ, 10² ಆಯ್ತು. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. E1 ಈಸ್ ಈಕ್ವಲ್ ಟು ಹಾಫ್ m, 20² ಎಷ್ಟಾಗತ್ತೆ, 400 ಮೈನಸ್ 100 ಆಯ್ತು. ಸೊ E1 ಈಸ್ ಈಕ್ವಲ್ ಟು ಹಾಫ್ m ಇಂಟು 300 ಅಂತ ಹೇಳ್ತೇವೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ E1 ವ್ಯಾಲ್ಯೂ ಎಷ್ಟು ಬರುತ್ತೆ, ಇಟ್ ಈಸ್ 150 ಮೀಟರ್. 150 ಮೀಟರ್ ಬಂತು. ಈಗ ಏನ್ ಮಾಡಬೇಕು, E2 ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಈ ವ್ಯಾಲ್ಯೂಸ್ U1 ಮತ್ತೆ V1 ತಗೊಂಡು E2 ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಆಯ್ತಾ. ಸೊ ನೋಡಿ ಇಲ್ಲಿ ಮತ್ತೆ ಸೇಮ್ ಫಾರ್ಮುಲಾ, ಹಾಫ್ m v1² ಮೈನಸ್ ಹಾಫ್ m u1². ಸೊ v1 u1 ಅಂತ ಯಾಕೆ ತಗೊಂಡಿದ್ದೇನೆ ಅಂದ್ರೆ, ಇಲ್ಲಿ ಎರಡೆರಡು ಇನಿಷಿಯಲ್ ಮತ್ತೆ ಫೈನಲ್ ವೆಲಾಸಿಟೀಸ್ ಅನ್ನ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗೋದು ಬೇಡ ಅಂತ ಆಯ್ತಾ. ಇದನ್ನ ನೀವೀಗ ಕಂಪೇರ್ ಮಾಡಬೇಕು. E2 ಈಸ್ ಈಕ್ವಲ್ ಟು ಅಗೇನ್ ಹಾಫ್ m ಕಮ್ಸ್ ಔಟ್, v1² ಮೈನಸ್ u1² ಆಯ್ತು. ಸೊ ಈಗ ಏನ್ ಮಾಡ್ಬೇಕು, ವ್ಯಾಲ್ಯೂಸ್ ಅನ್ನ ಹಾಕಿ. E2 ಈಸ್ ಈಕ್ವಲ್ ಟು ಹಾಫ್ m ಇಂಟು v1 ವ್ಯಾಲ್ಯೂ ಎಷ್ಟಿದೆ, 10² ಇದೆ. ಸೊ u1 ವ್ಯಾಲ್ಯೂ 0 ಇದೆ ಹೌದಾ, ಮೈನಸ್ 0. ಹಾಗಾದ್ರೆ E2 ಈಸ್ ಈಕ್ವಲ್ ಟು ಹಾಫ್ m ಇಂಟು 100 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ, 50 ಮೀಟರ್ ಬಂತು. ಸೊ E2 50, ಹಾಗೆ E1 ಎಷ್ಟಿದೆ, 150 ಇದೆ. ಈಗ ಏನ್ ಮಾಡ್ಬೇಕು, ಇವುಗಳ ರೇಷಿಯೋವನ್ನ ತೆಗೆದು ಬರೀರಿ. E1 ಬೈ E2 ಈಸ್ ಈಕ್ವಲ್ ಟು, E1 ಬೈ E2 ರೇಷಿಯೋ ಅನ್ನ ತೆಗೆದ್ರೆ ಎಷ್ಟು ಬರುತ್ತೆ. ಸೊ E1 ಎಷ್ಟಿದೆ, 150 ಇದೆ, 150 ಡಿವೈಡೆಡ್ ಬೈ 50, E2 50 ಇದೆ. ಸೊ ಇವೆರಡನ್ನ ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ ಈಸ್ 3 ಹೌದಾ. E1 ಬೈ E2 ರೇಷಿಯೋ ಎಷ್ಟು ಬಂತು, ಫೈನಲ್ ಅಲ್ಲಿ 3 ಬಂತು. E1 ಡಿವೈಡೆಡ್ ಬೈ E2 ಈಸ್ ಈಕ್ವಲ್ ಟು 3. ಸೊ ಕೇಳಿರೋದು ಏನು, ಎನರ್ಜಿ ರಿಕ್ವೈರ್ಡ್ ಟು ಎಕ್ಸಲರೇಟ್ ಅ ಕಾರ್ ಫ್ರಮ್ ಈ ವೆಲಾಸಿಟಿ ಇಂದ ಏನ್ ಮಾಡ್ಬೇಕು, ಇದಕ್ಕೆ ಕಂಪೇರ್ ಮಾಡಿ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಎಷ್ಟಾಗತ್ತೆ, ಥ್ರೈಸ್ ಅಂತ ಹೇಳ್ತೇವೆ. 3 ಬಂತಲ್ವಾ ಆನ್ಸರು. 3 ಮೀನ್ಸ್ ಥ್ರೈಸ್, 2 ಬಂದ್ರೆ ಟ್ವೈಸ್ ಅಂತ ಹೇಳ್ತಿದ್ವಿ ಅಲ್ವಾ. ಹಾಗಾದ್ರೆ ಎನರ್ಜೀಸು ಥ್ರೈಸ್ ಅಷ್ಟು ಡಿಫ್ರೆನ್ಸ್ ಇದೆ ಅಂತ ಆಯ್ತು. E1 ಈಸ್ ಥ್ರೈಸ್ ಟೈಮ್ಸ್ ದ ಏನಿದೆ E2 ಗಿಂತ ಜಾಸ್ತಿ ಬರುತ್ತೆ ಅನ್ನೋದು ಇದರ ಅರ್ಥ ಆಯ್ತಾ. 3 ಟೈಮ್ಸ್ E1 E2 ಏನಾಗ್ತಾ ಇದೆ, ಕಂಪೇರ್ ಆಗ್ತಾ ಇದೆ ಅಂತ. Okay, we'll move next one, 14th one. The slope of the kinetic energy versus position vector gives the rate of change of. ಇಲ್ಲಿ ಏನ್ ಕೇಳಿದ್ದಾರೆ, ಕೈನೆಟಿಕ್ ಎನರ್ಜಿ ವರ್ಸಸ್ ಪೊಸಿಷನ್ ವೆಕ್ಟರ್ ಗ್ರಾಫ್ ಅನ್ನ ಹಾಕಿದ್ರೆ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಯಾವ್ದನ್ನ ಕೊಡುತ್ತೆ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿ ಹಿಯರ್, ಕೈನೆಟಿಕ್ ಎನರ್ಜಿ ವರ್ಸಸ್ ಪೊಸಿಷನ್ ಅಲ್ವಾ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು, K ಈಸ್ ಈಕ್ವಲ್ ಟು ಹಾಫ್ mv² ಅಂತ ಹೇಳ್ತೇವೆ ಅಲ್ವಾ. ಹಾಫ್ mv² ಅಂತ ಹೇಳ್ತೇವೆ. ಸೊ ಇದನ್ನ ನಾವೇನ್ ಮಾಡೋಣ, ವಿತ್ ರಿಸ್ಪೆಕ್ಟ್ ಟು ಪೊಸಿಷನ್ ಡಿಫ್ರೆನ್ಶಿಯೇಟ್ ಮಾಡಿ ಗೊತ್ತಾಗತ್ತೆ ಆಯ್ತಾ. ಡಿಫ್ರೆನ್ಶಿಯೇಟಿಂಗ್ with respect to t, ಸಾರಿ ಪೊಸಿಷನ್ x ಅಂತ ಹೇಳ್ತೇವೆ ಹೌದಾ, ವಿತ್ ರೆಸ್ಪೆಕ್ಟ್ ಟು x. ಹಾಗಾದ್ರೆ dk ಡಿವೈಡೆಡ್ ಬೈ dx ಈಸ್ ಈಕ್ವಲ್ ಟು
ಹಾಫ್ ಡಿ ಬೈ ಡಿ ಎಕ್ಸ್ ಆಫ್ ಎಮ್ ವಿ ಸ್ಕ್ವೇರ್ ಅಂತ ಹೇಳ್ತೇವೆ. ಡಿಫ್ರೆನ್ಸಿಯೇಷನ್ ಗೊತ್ತಿದೆ ಅಲ್ವಾ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯಾಕೆ ಮಾಡ್ತಾ ಇದ್ದೇನೆ? ಪೊಸಿಷನ್ ಅಂತ ಕೇಳಿದ್ದಾರೆ. ಕೈನೆಟಿಕ್ ಎನರ್ಜಿಯನ್ನ ಪೊಸಿಷನ್ ಜೊತೆ ವೇರಿ ಮಾಡ್ತಾ ಹೋದ್ರೆ ರೇಟ್ ಆಫ್ ಚೇಂಜ್ ಆಫ್ ಏನ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ನೋಡೋಣ. ಡಿ ಕೆ ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಹಾಫ್ ಈಸ್ ಕಾನ್ಸ್ಟೆಂಟ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಮ್ ವಿ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ನಾವಿಲ್ಲಿ ಏನ್ ಮಾಡ್ಬೇಕು? ಚೈನ್ ರೂಲ್ ಅನ್ನ ಅಪ್ಲೈ ಮಾಡ್ತೇವೆ, ಆಯ್ತಾ? ಅಪ್ಲೈ ದ ಚೈನ್ ರೂಲ್ ಹಿಯರ್. ಹಾಫ್ ಎಮ್ ಡಿ ವಿ ಸ್ಕ್ವೇರ್ ಬೈ ಡಿ ಎಕ್ಸ್ ಆಯ್ತು ಇದು, ಹೌದಾ? ಹಾಫ್ ಎಮ್ ಡಿ ವಿ ಸ್ಕ್ವೇರ್ ಬೈ ಡಿ ಎಕ್ಸ್. ಸೊ ಡಿ ಕೆ ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಹಾಫ್ ಎಮ್. ಚೈನ್ ರೂಲ್ ಏನ್ ಹೇಳುತ್ತೆ? ಡಿ ವಿ ಸ್ಕ್ವೇರ್ ಬೈ ಡಿ ವಿ ಇಂಟು ಡಿ ವಿ ಬೈ ಡಿ ಎಕ್ಸ್. ಚೈನ್ ರೂಲ್ ಅನ್ನ ಕಲ್ತಿದ್ದೇವೆ ಅಲ್ವಾ? ಕಲ್ತಿದ್ದೀರಾ ನೀವು ಮ್ಯಾಥ್ಸ್ ಅಲ್ಲಿ, ರೈಟ್? ಚೈನ್ ರೂಲ್. ಇಲ್ಲಿ ನಾನು ಏನ್ ಮಾಡಿದ್ದೇನೆ? ಚೈನ್ ರೂಲ್ ಅನ್ನು ಅಪ್ಲೈ ಮಾಡಿದ್ದೇನೆ ಡಿಫ್ರೆನ್ಸಿಯೇಷನ್ ಮಾಡೋವಾಗ. ಸೊ ಇಲ್ಲಿ ಏನಾಯ್ತು? ಡಿ ಕೆ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಹಾಫ್ ಎಮ್. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2v ಡಿ ವಿ ಬೈ ಡಿ ಎಕ್ಸ್ ಉಳಿಯುತ್ತೆ, ಆಯ್ತಾ? ಸೊ 2 ಗೆಟ್ ಕ್ಯಾನ್ಸಲ್ಸ್ ಔಟ್. dk by dx is equal to mv dv by dx. What is m into v? Mass into velocity ಅನ್ನ ಏನಂತ ಹೇಳ್ತೇವೆ? Your mass into velocity is nothing but it is momentum p ಅಂತ ಹೇಳ್ತೇವೆ ಅಲ್ವಾ? ಸೊ dk by dx is equal to m into v ಜಾಗದಲ್ಲಿ ಏನ್ ಬಂತು? momentum p ಬಂತು, dv by dx. This is the ಫೈನಲ್ ಎಕ್ಸ್ಪ್ರೆಷನ್. ಈಗ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಆರ್ ಎನರ್ಜಿ ವರ್ಸಸ್ ಪೊಸಿಷನ್ ಅನ್ನ ಮಾಡಿದ್ದೇವೆ. ಡಿ ಕೆ ಬೈ ಡಿ ಎಕ್ಸ್ ಅಂದ್ರೆ ಎನರ್ಜಿ ವರ್ಸಸ್ ಪೊಸಿಷನ್. ಅದು ಏನ್ ಕೊಡುತ್ತೆ? ರೇಟ್ ಆಫ್ ಚೇಂಜ್ ಆಫ್ ಏನ್ ಕೊಟ್ಟಿದೆ? ಮೊಮೆಂಟಮ್. ಸೊ ಮೊಮೆಂಟಮ್ ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಎ. ಇಟ್ ಗಿವ್ಸ್ ದಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಇಲ್ಲಿ ಏನ್ ಬಂದಿದೆ ನಮ್ಗೆ? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಬಂತು, ಹೌದಾ? ಪಿ ಇಂಟು ಡಿ ವಿ ಬೈ ಡಿ ಎಕ್ಸ್. ಗೊತ್ತಾಗ್ತಿದೆ ಅಲ್ವಾ? ಸೊ ಹಾಗಾದ್ರೆ ಎ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್. ಎ ಬುಲೆಟ್ ಆಫ್ ಮಾಸ್ 50 ಗ್ರಾಮ್ ಟ್ರಾವೆಲಿಂಗ್ ಎಟ್ 500 ಮೀಟರ್ ಪರ್ ಸೆಕೆಂಡ್ penetrates 100 centimeter into a wooden block. The average force exerted on the block is. A bullet of mass 50 gram. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ? ಒಂದು ಬುಲೆಟ್ ಇಂದ ಏನ್ ಮಾಡ್ತಾ ಇದ್ದಾರೆ? ಬುಲೆಟ್ಟಿನ ಮಾಸ್ ಅನ್ನ ಕೊಟ್ಟಿದ್ದಾರೆ, ಆಯ್ತಾ? ಎಷ್ಟಿದೆ ಅದು? 50 ಗ್ರಾಮ್ ಇದೆ. ಇದನ್ನ ನಾವೇನ್ ಮಾಡ್ಬೇಕು? ಕೆಜಿಗೆ ಕನ್ವರ್ಟ್ ಮಾಡ್ಬೇಕು. ಆಗ್ಲೇ ಹೇಳಿದ್ದೆ ಅಲ್ವಾ? ಗ್ರಾಮ್ ಅಲ್ಲಿ ಆಬ್ಜೆಕ್ಟ್ ಅನ್ನ ಇಡೋ ಹಾಗೆ ಇಲ್ಲ. ವಿ ಶುಡ್ ಕನ್ವರ್ಟ್ ಇಟ್ ಇಂಟು ಕೆಜಿ. ಸೊ ಎಷ್ಟಾಯ್ತು? 0.05 kg ಆಯ್ತು. 50 ಇಂಟು 10⁻³ ಮಾಡಿದ್ದೇನೆ. 50 ಗ್ರಾಮ್ ಇರೋ ಬುಲೆಟ್ ಏನಾಗ್ತಾ ಇದೆ? ಟ್ರಾವೆಲ್ ಆಗ್ತಾ ಇದೆ, ಅಂದ್ರೆ ಫೈರ್ ಮಾಡಿದ್ದಾರೆ, ಆಯ್ತಾ? ಸೊ ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ? 500 ಮೀಟರ್ ಪರ್ ಸೆಕೆಂಡ್ ಅಷ್ಟು ವೆಲಾಸಿಟಿ ಇದೆ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬುಲೆಟ್. u is equal to 500 meter per second penetrates 100 centimeter ಅಂತ ಹೇಳಿದ್ದಾರೆ ಅಲ್ವಾ? ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟಂತ ಹೇಳ್ತೇವೆ? 100 ಸೆಂಟಿಮೀಟರ್. ಸೊ ಇದನ್ನು ಸೆಂಟಿಮೀಟರ್ ಅಲ್ಲಿ ಇಡೋ ಹಾಗೆ ಇಲ್ಲ. ಇದನ್ನ ಏನ್ ಮಾಡ್ಬೇಕು? ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ವಿ ನೋ ದಟ್ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಅಂದ್ರೆ 100 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಏನಾಯ್ತು? 1 ಮೀಟರ್ ಆಯ್ತು, ಹೌದಾ? ಎಸ್ ಸಿಕ್ತು. ಸೊ ನೆಕ್ಸ್ಟ್ ಅಲ್ಲಿ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬ್ಲಾಕ್ ಕೇಳಿದ್ದಾರೆ. ಸೊ ಇಲ್ಲಿ ನೀವ್ ಏನನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು? ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಂ ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ. ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ಫಾರ್ಮುಲಾನ ಯೂಸ್ ಮಾಡ್ತೀರಾ? ವಿ ನೋ ದಟ್ ವಾಟ್ ಈಸ್ ದಿ ಫೋರ್ಸ್ ಫಾರ್ಮುಲಾ? ಫೋರ್ಸ್ ಫಾರ್ಮುಲಾವನ್ನ ಏನಂತ ಹೇಳ್ತೇವೆ? ಎಫ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಅಂತ ಬರೀತೇವೆ, ಹೌದಾ? Force F is equal to mass into acceleration. ಇದು ಫಾರ್ಮುಲಾ. ಸೊ ನಮ್ಗೆ ಈಗ ಏನ್ ಬೇಕು? ಮಾಸ್ ಅನ್ನ ಕೊಟ್ಟಿದ್ದಾರೆ. ಎಕ್ಸಲರೇಷನ್ ಇದೆಯಾ ಕ್ವಶನ್ ನಲ್ಲಿ? ವಾಟ್ ಈಸ್ ಎಕ್ಸಲರೇಷನ್? ನೋ, ಎಕ್ಸಲರೇಷನ್ ಅನ್ನ ಏನ್ ಮಾಡ್ಲಿಲ್ಲ, ಅವರು ಕೊಡ್ಲಿಲ್ಲ ಅಲ್ವಾ? ಹಾಗಾದ್ರೆ ಏನ್ ಮಾಡ್ಬೇಕು? ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌ ಟು ಕ್ಯಾಲ್ಕುಲೇಟ್ ಎಕ್ಸಲರೇಷನ್? ವಿತ್ ದ ಹೆಲ್ಪ್ ಆಫ್ ಇಕ್ವೇಶನ್ ಆಫ್ ಮೋಷನ್, ರೈಟ್?
ಅಥವಾ ಕೈನಮೆಟಿಕ್ ಇಕ್ವೇಶನ್ಸ್ ಅಂತ ಕರಿತೇವೆ ಅಲ್ವಾ. ಸೊ ಯಾವ್ದದು, ಬಿಗೆ ಯುಗೆ ಮತ್ತೆ ಎಗೆ ಎಸ್ ಗೆ ಒಂದು ರಿಲೇಶನ್ ಇದೆ ಅಲ್ವಾ. ಏನದು, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2as ಅನ್ನೋದನ್ನ ನಾವು ಕಲ್ತಿದ್ದೇವೆ ಅಲ್ವಾ. ದಿಸ್ ಇಸ್ ದಿ ಇಕ್ವೇಶನ್ ಆಫ್ ಮೋಷನ್. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2as. ಈಗ ನಮ್ಗೆ ಇಲ್ಲಿ ಏನ್ ಬೇಕು, ಎ ವ್ಯಾಲ್ಯೂ ಬೇಕು. ಎಕ್ಸಲರೇಷನ್ ಎ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a ಆಯ್ತು, ಹೌದಾ. ಹಾಗಾದ್ರೆ ವಿ ವ್ಯಾಲ್ಯೂ ಏನು, ಇಲ್ಲಿ ವಿ ಅನ್ನ ನಾವು 0 ಅಂತ ತಗೊಳ್ತೇವೆ. ಯಾಕಂದ್ರೆ ಎಂಡ್ ಅಲ್ಲಿ ವೆಲಾಸಿಟಿ 0 ಆಗತ್ತೆ ಅಂತ, ಆಯ್ತಾ. ಇಟ್ ಕಮ್ಸ್ ಟು ರೆಸ್ಟ್ ಅಂತ. ಸೊ ವಿ ಈಸ್ ಈಕ್ವಲ್ ಟು 0. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 0 ಮೈನಸ್ ಯು ವ್ಯಾಲ್ಯೂ ಎಷ್ಟಿದೆ, 500 ಇದೆ. ಸೊ 500 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ ಎಷ್ಟಿದೆ, ಸಾರಿ 2s ಇದು, ಹೌದಾ. 2s ಬೇಕಾಗಿದ್ದು ಎ ಅಲ್ವಾ. ಸೊ ಎ ಅನ್ನ ನಾನು ಈ ಕಡೆ ತಗೊಂಡು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2s ಅಂತ ಹಾಕ್ತೇನೆ. 2 ಇಂಟು ಎಸ್ ವ್ಯಾಲ್ಯೂ ಎಷ್ಟಿದೆ, 1 ಮೀಟರ್ ಇದೆ. ಸೊ ಇಂಟು 1 ಆಯ್ತು. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಸಿಗುತ್ತೆ, ಎ ಸಿಗುತ್ತೆ. ಎ ಈಸ್ ಈಕ್ವಲ್ ಟು ಮೈನಸ್ 500 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, ವಾಟ್ ಇಸ್ 500 ಸ್ಕ್ವೇರ್, ಇಟ್ ಗಿವ್ಸ್, ಸೊ ಟೋಟಲಿ 500 ಅನ್ನ ಸ್ಕ್ವೇರ್ ಮಾಡಿದ್ರೆ, ಮಾಡಿ ಬರೀರಿ ನೋಡೋಣ. ಸೊ ಇಟ್ ಈಸ್ 2,50,000 ಬರುತ್ತೆ, ಹೌದಾ. 500 ಸ್ಕ್ವೇರ್ ಮಾಡಿದ್ರೆ 2,50,000 ಬಂತು. ಡಿವೈಡೆಡ್ ಬೈ 2 ಇದೆ. ಸೊ ಈಗ ಇದನ್ನ ಡಿವೈಡ್ ಮಾಡಿ ಆನ್ಸರ್ ಅನ್ನ ಬರೀರಿ. ಎಷ್ಟು ಬರುತ್ತೆ, ಎಕ್ಸಲರೇಷನ್ ಎ ಈಸ್ ಈಕ್ವಲ್ ಟು ಮೈನಸ್ 1,25,000 ಬಂತು ಅಲ್ವಾ. 1,25,000 ಏನಿದು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಲರೇಷನ್ ಅಲ್ವಾ. ಎಕ್ಸಲರೇಷನ್ ವ್ಯಾಲ್ಯೂ ಎಷ್ಟು ಬಂತು, 1,25,000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನಿದೆ ಇದು ನೆಗೆಟಿವ್ ಅಲ್ಲಿ ಬಂದಿದೆ ಎಕ್ಸಲರೇಷನ್. ಸೊ ಈಗ ಏನ್ ಮಾಡಬೇಕು, ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಮಾಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೇವೆ. ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಎಫ್ ಈಸ್ ಈಕ್ವಲ್ ಟು ಮಾಸ್ ವ್ಯಾಲ್ಯೂ ಎಷ್ಟಿದೆ, 0.05 kg, 0.05 ಇಂಟು ಎಕ್ಸಲರೇಷನ್ ಎಷ್ಟು ಬಂತು, ಮೈನಸ್ 1,25,000 ಬಂದಿದೆ, ಹೌದಾ. ಸೊ ಇದಿಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, ಎಫ್ ಈಸ್ ಈಕ್ವಲ್ ಟು ಮೈನಸ್ 6,250 ನ್ಯೂಟನ್ ಬರುತ್ತೆ. 6,250 ನ್ಯೂಟನ್. ಸೊ ಇಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಫೋರ್ಸ್ ಅನ್ನ ಮ್ಯಾಗ್ನಿಟ್ಯೂಡ್ ತೆಗೆದು ಬರೆದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಸೊ ಇಲ್ಲಿ ನಾವೇನ್ ಮಾಡ್ತೇವೆ, ಫೋರ್ಸ್ ಅನ್ನ ಮ್ಯಾಗ್ನಿಟ್ಯೂಡ್ ತೆಗೆದು ಬರೆದ್ರೆ ಇದು ಪ್ಲಸ್ ಆಗತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು 6,250 ನ್ಯೂಟನ್ ಬಂತು. ಬಟ್ ಕ್ವಶನ್ ಅಲ್ಲಿ ಏನ್ ಮಾಡಿದ್ದಾರೆ, ಎಲ್ಲ 10 ಟು ದಿ ಪವರ್ ಅಲ್ಲಿ ಇದೆ ಅಲ್ವಾ. ಸೊ ಇದನ್ನ ನೀವೇನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು. 10 ಟು ದ ಪವರ್ ಗೆ ಕನ್ವರ್ಟ್ ಮಾಡಿದ್ರೆ ಎಫ್ ಈಸ್ ಈಕ್ವಲ್ ಟು 6.25 ಇಂಟು 10⁻³ ನ್ಯೂಟನ್ ಆಯ್ತು. 6.25 ಇಂಟು 10⁻³ ನ್ಯೂಟನ್. ಸೊ ಸಿ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಏನಾಗತ್ತೆ, ಕರೆಕ್ಟ್ ಆಗತ್ತೆ. ಅರ್ಥ ಆಯ್ತಲ್ವಾ, ಈಸಿ ಇದೆ ಇದು. ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಿ ಫೋರ್ಸ್ ಫಾರ್ಮುಲಾದಲ್ಲಿ ಹಾಕಿದ್ರೆ ಆಯ್ತು. Next one, the kinetic energy of a body becomes 4 times its initial value. The new linear momentum will be ಅಂತ ಕೇಳಿದ್ದಾರೆ. So kinetic energy of a body becomes 4 times its initial value. So kinetic energy ಇದರ ಮೊದಲಿನ ವ್ಯಾಲ್ಯೂಗಿಂತ ಏನಾಗಿದೆ, 4 times ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. 4 times increases. ಓಕೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿತ್ತೋ ಅದಕ್ಕಿಂತ 4 times ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆದ್ರೆ, ಆ ಇನ್ಕ್ರೀಸ್ ಆದ್ಮೇಲೆ ನ್ಯೂ ಲೀನಿಯರ್ ಮೊಮೆಂಟಮ್ ಏನಾಗತ್ತೆ ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ರಿಲೇಶನ್ ಬಿಟ್ವೀನ್ ದ ಕೈನೆಟಿಕ್ ಎನರ್ಜಿ ಅಂಡ್ ಮೊಮೆಂಟಮ್? ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಕೆ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ 2m ಅಂತ ಹೇಳ್ತೇವೆ ಅಲ್ವಾ. ಪಿ ಸ್ಕ್ವೇರ್ ಬೈ 2m ಅಂತ ಹೇಳ್ತೇವೆ. ಅಂದ್ಮೇಲೆ
ಪಿ ಇಸ್ ಈಕ್ವಲ್ ಟು ಏನಾಯ್ತು ಸ್ಕ್ವೇರ್ ರೂಟ್ 2mk ಆಯ್ತು. ಅಂದ್ರೆ ಅರ್ಥ ಏನು, ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕೆ ಇರುತ್ತೆ ಅನ್ನೋದು ಮೀನಿಂಗ್ ಅಲ್ವಾ. ಈ ಫಾರ್ಮುಲಾವನ್ನ ತಗೊಳ್ಳಿ. ಈಗ ಇದು ಕೆ ಇನಿಷಿಯಲ್ ವ್ಯಾಲ್ಯೂ. ಅವ್ರು ಏನ್ ಹೇಳಿದ್ದಾರೆ, ಈ ಕೆ 4 ಟೈಮ್ಸ್ ಜಾಸ್ತಿ ಆಗಿದೆ ಅಂದ್ರೆ, ಸೊ ನೌ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ 4 ಟೈಮ್ಸ್. 4 ಟೈಮ್ಸ್ ಇನ್ಕ್ರೀಸ್ ಆಗಿದೆ ಅಂತ ಆದ್ರೆ ಪಿ ಇಸ್ ಈಕ್ವಲ್ ಟು ಏನಾಯ್ತು 4k ಆಯ್ತು. ಹೌದಾ, ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕೆ ಇದ್ದಿದ್ದು 4 ಟೈಮ್ಸ್ ಅಂತ ಬಂದಿದ್ದಕ್ಕೆ 4 ಇಂಟು ಕೆ ಆಯ್ತು. ಈಗ ಮೊಮೆಂಟಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಮೊಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಸ್ಕ್ವೇರ್ ರೂಟ್ 4k ಮಾಡಿದ್ರೆ ಎಷ್ಟು ಬರುತ್ತೆ, 2k ಬಂತು. ಹೌದಾ, 2 ಸ್ಕ್ವೇರ್ ರೂಟ್ ಕೆ ಬರುತ್ತೆ. ಸೊ ಹಾಗಾದ್ರೆ ಮೊಮೆಂಟಮ್ ಎಷ್ಟು ಇನ್ಕ್ರೀಸ್ ಆಗಿದೆ, 2 ಟೈಮ್ಸ್, ಟ್ವೈಸ್ ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ. ಮೊಮೆಂಟಮ್ ಸ್ಟಾರ್ಟಿಂಗ್ ಗಿಂತ ಏನಾಗಿದೆ, 2 ಪಟ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತೇವೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ದ ನ್ಯೂ ಲೀನಿಯರ್ ಮೊಮೆಂಟಮ್ ಬಿಕಮ್ಸ್ ಟ್ವೈಸ್ ಆಫ್ ದ ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ವಾ. ಈ ಇಕ್ವೇಶನ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ತೇವೆ, ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ನೆಕ್ಸ್ಟ್ ಒನ್, the kinetic energy of the recoil as compared to kinetic energy of the bullet when a bullet is fired from the rifle is. ಸೊ ಇಲ್ಲಿ ನೋಡಿ, ಇಲ್ಲೇ ಕೈನೆಟಿಕ್ ಎನರ್ಜಿಯನ್ನ ಕಂಪೇರ್ ಮಾಡಿದ್ದಾರೆ. ಕೈನೆಟಿಕ್ ಎನರ್ಜಿ ಆಫ್ ರೈಫಲ್ ಮತ್ತೆ ಕೈನೆಟಿಕ್ ಎನರ್ಜಿ ಆಫ್ ಬುಲೆಟ್ ಅನ್ನ ಕಂಪೇರ್ ಮಾಡಿದ್ದಾರೆ. ಕೈನೆಟಿಕ್ ಎನರ್ಜಿ ಆಫ್ ಬುಲೆಟ್. ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು, ಹಾಫ್ mv ಸ್ಕ್ವೇರ್. ಹೌದಾ. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ರೈಫಲ್ಗೆ ಮತ್ತೆ ಬುಲೆಟ್ ಅಲ್ಲಿ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಡಿಮೆ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಆಯ್ತಾ. ದ ಕೈನೆಟಿಕ್ ಎನರ್ಜಿ ಆಫ್ ದ recoil as compared to the kinetic energy of the bullet when bullet is fired from the rifle. ರೈಫಲ್ ಒಳಗಡೆ ಬುಲೆಟ್ ಅನ್ನ ಫಿಲ್ ಮಾಡ್ತೇವೆ. ಹೌದಾ. ಫಿಲ್ ಮಾಡಿ ಏನ್ ಮಾಡಿದ್ದಾರೆ, ಇಲ್ಲಿ ಬುಲೆಟ್ ಅನ್ನ ಫೈರ್ ಮಾಡಿದ್ದಾರೆ. ಫೈರ್ ಮಾಡಿದಾಗ ಆ ಬುಲೆಟ್ಟಿನ ಕೈನೆಟಿಕ್ ಎನರ್ಜಿ ರೈಫಲಿನ ಕೈನೆಟಿಕ್ ಎನರ್ಜಿಗಿಂತ ಜಾಸ್ತಿ ಇದೆಯೋ ಅಥವಾ ಕಡಿಮೆ ಇದೆಯೋ ಅನ್ನೋದು ಕ್ವಶನ್. ಸೊ ಅದನ್ನ ಹೇಗ್ ಹೇಳ್ತೀರಾ ನೋಡಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಡಿಪೆಂಡ್ಸ್ ಅಪಾನ್ ದ ಮಾಸ್ ಅಂಡ್ ವೆಲಾಸಿಟಿ. ಹೌದಾ, ಮಾಸ್ ಮತ್ತೆ ವೆಲಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ರೈಫಲಿನ ಮಾಸ್ ಜಾಸ್ತಿ ಇರುತ್ತಾ, ಬುಲೆಟ್ಟಿನ ಮಾಸ್ ಜಾಸ್ತಿ ಇರುತ್ತಾ? ಎಸ್, ರೈಫಲ್ ಮಾಸ್ ಜಾಸ್ತಿ ಇರಬೇಕು. ಹೌದಾ, ರೈಫಲ್ ಮಾಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ದ ಮಾಸ್ ಆಫ್ ದ ಬುಲೆಟ್ ಅಂತ ಹೇಳ್ತೇವೆ. ಸೊ ಬುಲೆಟ್ಟಿಗಿಂತ ಏನಾಗಿರುತ್ತೆ, ರೈಫಲ್ ಜಾಸ್ತಿ ವೇಟ್ ಇರುತ್ತೆ, ಜಾಸ್ತಿ ಮಾಸ್ ಇರುತ್ತೆ. ಅಂದಮೇಲೆ ಮಾಸ್ ರೈಫಲ್ ಜಾಸ್ತಿ ಇದೆ ಅಂತ ಆದ್ರೆ ಕೈನೆಟಿಕ್ ಎನರ್ಜಿ ಕೂಡ ಏನಾಗ್ಬೇಕು, ಕೈನೆಟಿಕ್ ಎನರ್ಜಿ ಆಫ್ ರೈಫಲ್ ಈಸ್ ಆಲ್ಸೋ ಗ್ರೇಟರ್ ದನ್ ದ ಕೈನೆಟಿಕ್ ಎನರ್ಜಿ ಆಫ್ ಬುಲೆಟ್ ಅಂತ ಹೇಳ್ತೇವೆ. ಬಿಕಾಸ್ ದ ಕೈನೆಟಿಕ್ ಎನರ್ಜಿ ಇಸ್ ರಿಲೇಟೆಡ್ ಟು ಮಾಸ್ ಅಂಡ್ ವೆಲಾಸಿಟಿ. ಮಾಸ್ ಮತ್ತೆ ವೆಲಾಸಿಟಿ ಮೇಲೆ ಕೈನೆಟಿಕ್ ಎನರ್ಜಿ ಡಿಪೆಂಡ್ ಇದೆ ಅಂದ್ರೆ ಮಾಸ್ ಯಾವ್ದಕ್ ಜಾಸ್ತಿ ಇರುತ್ತೋ ಅದ್ರ ಕೈನೆಟಿಕ್ ಎನರ್ಜಿ ಕೂಡ ಏನಾಗ್ಬೇಕು, ಜಾಸ್ತಿ ಆಗ್ಬೇಕು. ಅಂದ್ಮೇಲೆ ರೈಫಲಿನ ಮಾಸ್ ಜಾಸ್ತಿ ಇದೆ ಅಂದ್ರೆ ಅದರ ಕೈನೆಟಿಕ್ ಎನರ್ಜಿ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ವೆನ್ ದ ಬುಲೆಟ್ ಈಸ್ fired from the rifle, the kinetic energy of the bullet is less. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಏನಿದೆ ಕರೆಕ್ಟ್ ಇದೆ. ಅದು ರೈಫಲಿನ ಕೈನೆಟಿಕ್ ಎನರ್ಜಿ ಬುಲೆಟ್ಟಿನ ಕೈನೆಟಿಕ್ ಎನರ್ಜಿಗಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತ ಹೇಳ್ತೇವೆ. ಆಯ್ತಾ. ಸೊ ದಿಸ್ ಇಸ್ ದಿ answer. Next one, 18th one. A particle is moving along a curved path. If the kinetic energy of a particle increases continuously with the time, then ಇಲ್ಲಿ ಏನ್ ಕೇಳಿದ್ದಾರೆ, ಪಾರ್ಟಿಕಲ್ ಈಸ್ ಮೂವಿಂಗ್ ಅಲಾಂಗ್ ಅ ಕರ್ವ್ಡ್ ಪಾತ್. ಒಂದು ಪಾರ್ಟಿಕಲ್ ಏನಾಗ್ತಾ ಇದೆ, ಕರ್ವ್ಡ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ. ಆಯ್ತಾ. ಪಾರ್ಟಿಕಲ್ ಈಸ್ ಮೂವ್ಡ್ ಅಲಾಂಗ್ ಕರ್ವ್ಡ್ ಪಾತ್. ಪಾರ್ಟಿಕಲ್ ಏನಾಗಿದೆ, ಕರ್ವ್ಡ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ. ಇಫ್ ದ ಕೈನೆಟಿಕ್ ಎನರ್ಜಿ ಆಫ್ ಅ ಪಾರ್ಟಿಕಲ್ ಇನ್ಕ್ರೀಸಸ್. ಸೊ ಇದರ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗಿದೆ, ಗೊತ್ತಿದೆ. ಅದು ಮೂವ್ ಆಗ್ತಾ ಇದ್ದ ಹಾಗೆ ಅದ್ರ ಕೈನೆಟಿಕ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ, ಬಿಕಾಸ್ ವೆನ್ ದ ಆಬ್ಜೆಕ್ಟ್ ಸ್ಟಾರ್ಟ್ ಮೂವಿಂಗ್ ಇಟ್ಸ್ ಸ್ಪೀಡ್ ಇನ್ಕ್ರೀಸಸ್, ಮೀನ್ಸ್ ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ಇನ್ಕ್ರೀಸ್ಡ್ ಅಂತ ಹೇಳ್ತೇವೆ. ಸೊ ಕೈನೆಟಿಕ್ ಎನರ್ಜಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ರೆ ಟೈಮ್ ಜೊತೆ,
ಸೊ dk/dt ಅನ್ನ ತಗೊಂಡಿದ್ದಾರೆ ಇಲ್ಲಿ. ಟೈಮ್ ಜೊತೆ ಏನಾಗ್ತಾ ಇದೆ, ಕೈನೆಟಿಕ್ ಎನರ್ಜಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಅಂತ ಕೇಳಿದ್ದಾರೆ. ಹಾಗಿರೋವಾಗ ಬೇರೆ ಯಾವುದು ಏನ್ ಚೇಂಜಸ್ ಆಗತ್ತೆ? ಆಪ್ಷನ್ ಎ, ದ ಮ್ಯಾಗ್ನಿಟ್ಯೂಡ್ ಆಫ್ ಲೀನಿಯರ್ ಮೊಮೆಂಟಮ್ ಈಸ್ ಇನ್ಕ್ರೀಸಿಂಗ್ ಕಂಟಿನ್ಯೂಸ್ಲಿ ವಿತ್ ದ ಟೈಮ್. B, height above the ground level must decrease continuously. C, resultant force on the force must be parallel to the velocity at all instant. D, both A and B are correct ಅಂತ ಹೇಳಿದ್ದಾರೆ. We know that kinetic energy is directly proportional to momentum ಅಂತ ಹೇಳ್ತೇವೆ ಅಲ್ವಾ. ಅಂದಮೇಲೆ ಕೈನೆಟಿಕ್ ಎನರ್ಜಿ ಟೈಮ್ ಜೊತೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಏನಾಗ್ಬೇಕು, ಮೊಮೆಂಟಮ್ ಕೂಡ ಕೈನೆಟಿಕ್ ಟೈಮ್ ಜೊತೆ ಜಾಸ್ತಿ ಆಗ್ಬೇಕು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ಮ್ಯಾಗ್ನಿಟ್ಯೂಡ್ ಆಫ್ ಲೀನಿಯರ್ ಮೊಮೆಂಟಮ್ ಈಸ್ ಇನ್ಕ್ರೀಸಿಂಗ್ ಕಂಟಿನ್ಯೂಸ್ಲಿ ವಿತ್ ದ ಟೈಮ್. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಟೈಮ್ ಜೊತೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆದ್ರೆ ಅದರ ಮೊಮೆಂಟಮ್ ಕೂಡ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. So 19th one, a car and lorry moving with the same kinetic energy are brought to rest by application of the same braking force. So ಇದಂತೂ ತುಂಬಾ ಈಸಿ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಕಾರ್ ಮತ್ತೆ ಒಂದು ಲಾರಿಯನ್ನ ಕನ್ಸಿಡರ್ ಮಾಡಿದ್ದಾರೆ. ಅವೆರಡು ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಹೇಗ್ ಮೂವ್ ಆಗ್ತಾ ಇದೆ ಅಂದ್ರೆ ವಿತ್ ದ ಸೇಮ್ ಕೈನೆಟಿಕ್ ಎನರ್ಜಿ. ಎರಡು ಬಾಡಿದು ಕೈನೆಟಿಕ್ ಎನರ್ಜಿ ಏನಿದೆ, ಸೇಮ್ ಇದೆ. ಹಾಗಿರೋವಾಗ ಆರ್ ಬ್ರಾಟ್ ಟು ರೆಸ್ಟ್, ಇಲ್ಲಿ ಏನ್ ಮಾಡಿದ್ದೇವೆ, ಬ್ರೇಕ್ ಅನ್ನ ಹಾಕಿ ಅದನ್ನ ಏನ್ ಮಾಡ್ತಾ ಇದ್ದೇವೆ, ಸ್ಟಾಪ್ ಮಾಡ್ತಾ ಇದ್ದೇವೆ. ಲಾರಿ ಮತ್ತೆ ಕಾರ್ ಎರಡಕ್ಕೂ ಏನ್ ಮಾಡಿದ್ದೇವೆ, ಸೇಮ್ ಕೈನೆಟಿಕ್ ಎನರ್ಜಿ ಇದೆ, ಸೇಮ್ ಬ್ರೇಕಿಂಗ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಹಾಗಾದ್ರೆ ಈ ಆಪ್ಷನ್ ನಲ್ಲಿ ಯಾವುದು ಇದಕ್ಕೆ ಕರೆಕ್ಟ್ ಅಂತ ಕೇಳಿದ್ದಾರೆ. ಕಾರ್ ಕಮ್ಸ್ ಟು ರೆಸ್ಟ್ ಇನ್ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಲಾರಿ ಕಮ್ಸ್ ಟು ರೆಸ್ಟ್ ಇನ್ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಬೋತ್ ದ ಕಾರ್ ಅಂಡ್ ಲಾರಿ ಕಮ್ ಟು ರೆಸ್ಟ್ ಇನ್ ಈಕ್ವಲ್ ಡಿಸ್ಟೆನ್ಸ್, ಡಾಟಾ ಈಸ್ ಇನ್ಅಡಿಕ್ವೆಂಟ್ ಅಂತ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಎರಡು ಆಬ್ಜೆಕ್ಟ್ ಸೇಮ್ ಕೈನೆಟಿಕ್ ಎನರ್ಜಿಯಲ್ಲಿ ಮೂವ್ ಆಗ್ತಾ ಇದೆ, ಹಾಗೆ ಅದನ್ನ ರೆಸ್ಟಿಗೆ ಬಂದಿದೆ. ಅದು ಎರಡು ರೆಸ್ಟಿಗೆ ಬರುವಾಗ ಎರಡೂ ಆಬ್ಜೆಕ್ಟಿಗೂ ಸೇಮ್ ಬ್ರೇಕಿಂಗ್ ಫೋರ್ಸ್ ಅಪ್ಲೈ ಆಗಿದೆ. ಹಾಗಿದೆ ಅಂದ್ಮೇಲೆ ಎರಡು ಆಬ್ಜೆಕ್ಟ್ ಏನಾಗಬೇಕು, ಈಕ್ವಲ್ ಡಿಸ್ಟೆನ್ಸ್ ಅಲ್ಲೇ ರೆಸ್ಟಿಗೆ ಬರಬೇಕು ಅಲ್ವಾ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬೋತ್ ದ ಕಾರ್ ಅಂಡ್ ಲಾರಿ ಕಮ್ ಟು ರೆಸ್ಟ್ ಇನ್ ಈಕ್ವಲ್ ಡಿಸ್ಟೆನ್ಸ್ ಅಂತ ಹೇಳ್ತೇವೆ. ಯಾಕಂದ್ರೆ ಎರಡದ್ದು ಕೈನೆಟಿಕ್ ಎನರ್ಜಿ ಸೇಮ್ ಇರುತ್ತೆ, ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಕೂಡ, ಬ್ರೇಕಿಂಗ್ ಫೋರ್ಸ್ ಕೂಡ ಏನಿದೆ, ಸೇಮ್ ಇದೆ. ಸೊ ಬೋತ್ ದ ಕಾರ್ ಅಂಡ್ ಲಾರಿ ಕಮ್ ಟು ರೆಸ್ಟ್ ಇನ್ ಈಕ್ವಲ್ ಡಿಸ್ಟೆನ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. So 20th one, if the force acting on a body is inversely proportional to its speed, the kinetic energy of the body is ಅಂತ ಕೇಳಿದ್ದಾರೆ. If the force acting on a body is inversely proportional to speed. So ಇಲ್ಲಿ ನಾವೇನ್ ಮಾಡೋಣ, ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಅಂತ ಹೇಳಿದ್ದಾರೆ, ಹೌದಾ. ಹೀಗೆ ತಗೊಂಡ್ರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಅನ್ನೋದು ಕ್ವಶನ್. ಅದು ಯಾವ್ದಕ್ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇದನ್ನ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನು, ಸ್ಪೀಡ್ ಅಂತ ಬರೆದ್ವಿ, ಹೌದಾ. ಸೊ ಇಲ್ಲಿ ಪ್ರಪೋರ್ಷನಾಲಿಟಿ ಸೈನ್ ಅನ್ನ ತೆಗೆದ್ರೆ ಏನಾಗುತ್ತೆ, ಎಫ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಹಾಕಿ ಬರೀತೇವೆ, ಸಿ ಬೈ ವಿ. ಹಿಯರ್ ಸಿ ಈಸ್ ಕಾನ್ಸ್ಟೆಂಟ್, ಹೌದಾ. ಸಿ ಈಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ. ಯಾಕಂದ್ರೆ ಪ್ರಪೋರ್ಷನಾಲಿಟಿ ತೆಗೆದ್ಮೇಲೆ ಒಂದು ಕಾನ್ಸ್ಟೆಂಟ್ ಹಾಕಬೇಕು ಅನ್ನೋದು ನಮಗ್ ಗೊತ್ತಿದೆ. ಸೊ ನೆಕ್ಸ್ಟ್ ಅಲ್ಲಿ ಫೋರ್ಸ್ ಅಂದ್ರೆ ಏನು, ಇಟ್ ಈಸ್ ಮಾಸ್ ಇಂಟು ಎಕ್ಸೆಲರೇಷನ್. ಸೊ ಸಿ ಬೈ ವಿ ಆಯ್ತು. ಮಾಸ್ ಇಂಟು ಎಕ್ಸೆಲರೇಷನ್ ಅಂತ ಹೇಳ್ತೇವೆ ಫೋರ್ಸ್ ಅನ್ನ. ಹಾಗಾದ್ರೆ ಎಕ್ಸೆಲರೇಷನ್ ಅನ್ನ ಏನಂತ ಹೇಳ್ತೇವೆ, ಇಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳ್ತೇವೆ. ಸೊ ಸಿ ಬೈ ವಿ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನೋಡಿ, ಇಲ್ಲಿ ಇದನ್ನ ನಾನು ಏನ್ ಮಾಡ್ತೇನೆ, ಎಂ ಇಂಟು ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ ಟು ಸಿ ಬೈ ವಿ ಆಯ್ತು ಅಲ್ವಾ. ಈಗ ಇದನ್ನ ರೀಅರೇಂಜ್ ಮಾಡೋಣ. ಎಂ ವಿ ಡಿ ವಿ ಈಸ್ ಈಕ್ವಲ್ ಟು ಸಿ ಇಂಟು ಡಿ ಟಿ ಆಯ್ತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೇನೆ, ಆಯ್ತಾ. ಓಕೆ, ಸೊ ಈಗ ಇದನ್ನ ನಾನು ಇಂಟಿಗ್ರೇಟ್ ಮಾಡ್ತೇನೆ. ಇಂಟಿಗ್ರೇಟ್ ಬೋತ್. ಓಕೆ, ಎರಡೂ ಕಡೆ ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಷನ್ ಎಂ ವಿ ಡಿ ವಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸಿ ಡಿ ಟಿ ಅಂತ ಹೇಳ್ತೇವೆ. ಸೊ ಎಂ ವಿ ಡಿ ವಿ ಅಂದ್ರೆ ಎಂ ಅನ್ನೋದು ಏನಿಲ್ಲ, ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ವಿ ಇಂಟು ಡಿ ವಿ ಮಾಡ್ಬೇಕಾಯ್ತು, ಹೌದಾ. ಇಲ್ಲೂ ಕೂಡ ಸಿ ಅನ್ನೋದು ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಡಿ ಟಿ ಮಾಡ್ಬೇಕು. ಸೊ ನಾವು ಕಾನ್ಸ್ಟೆಂಟ್ ಅನ್ನ ಮಾಡೋವಾಗ ಏನ್ ಮಾಡ್ಬೇಕು,
ಅಂತ ನೋಡೋಣ ಇಂಟಿಗ್ರೇಷನ್ ಮಾಡುವಾಗ. ಸೊ ಎಂ ಅನ್ನ ಹಾಗೆ ಬರೀರಿ, ವಿ ಇಂಟು ಡಿ ವಿ ಮಾಡಿದ್ರೆ ವಿ ಸ್ಕ್ವೇರ್ ಬೈ 2 ಆಯ್ತು, ಹೌದಾ, ಈಸ್ ಈಕ್ವಲ್ ಟು ಸಿ ಹಾಗೆ ಇರುತ್ತೆ. ಸೊ ಇಲ್ಲಿ ಇಂಟಿಗ್ರೇಷನ್ ಡಿ ಟಿ ಏನಾಯ್ತು, ಟಿ ಆಯ್ತು, ಪ್ಲಸ್ ಇಲ್ಲಿ ಏನ್ ಮಾಡ್ತೇವೆ, ಮತ್ತೆ ಒಂದು ಕಾನ್ಸ್ಟೆಂಟ್ ಅನ್ನ ತಗೊಳ್ತೇವೆ. ಇಂಟಿಗ್ರೇಷನ್ ರೂಲ್ ಅದು ಅಲ್ವಾ, ಇಂಟಿಗ್ರೇಟ್ ಮಾಡಿ ಆದ್ಮೇಲೆ ಎಂಡ್ ಅಲ್ಲಿ ಒಂದು ಕಾನ್ಸ್ಟೆಂಟ್ ಅನ್ನ ಬರಿಬೇಕು, ಅದ್ರ ವ್ಯಾಲ್ಯೂ 0 ಇರುತ್ತೆ, ಆಯ್ತಾ. ಹಾಗಾದ್ರೆ ಫೈನಲಿ ಇಟ್ ಬಿಕಮ್ಸ್ ಹಾಫ್ ಎಂ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಇಂಟು ಟಿ ಅಂತ ಆಯ್ತು, ಬಿಕಾಸ್ ಡಿ ಈಸ್ ಈಕ್ವಲ್ ಟು 0 ಹಿಯರ್. ಈಗ ಈ ಈಕ್ವೇಶನ್ ಅನ್ನ ನೋಡಿ, ಹಾಫ್ ಎಂ ವಿ ಸ್ಕ್ವೇರ್ ಅನ್ನೋದು ಏನದು, ಕೈನೆಟಿಕ್ ಎನರ್ಜಿ, ಹೌದಾ. ಇಟ್ ಈಸ್ ಪ್ರಪೋರ್ಷನಲ್ ಟು ಏನಿದೆ, ಟಿ ಅಂತ ಆಯ್ತು. ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನಾನೇನ್ ಮಾಡಿದೆ, ಸ್ಟೇಟ್ಮೆಂಟ್ ಅನ್ನೇ ಇಲ್ಲಿ ಬರಿತಾ ಡಿಫ್ರೆನ್ಶಿಯೇಷನ್ ಇಂಟಿಗ್ರೇಷನ್ ಮಾಡ್ತಾ ಹೋದೆ, ಫೈನಲ್ ಅಲ್ಲಿ ಕೈನೆಟಿಕ್ ಎನರ್ಜಿ ಬಂತು. ಕೈನೆಟಿಕ್ ಎನರ್ಜಿ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿದೆ, ಟೈಮಿಗೆ ಪ್ರಪೋರ್ಷನಲ್ ಆಗಿ ಇರುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದಿದೆ, ಆಪ್ಷನ್ ಬಿ ಅಲ್ಲಿ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್, ಇಫ್ Kp and Kq are spring constants of two springs P and Q, then ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಿದೆ, ಎರಡು ಸ್ಪ್ರಿಂಗ್ ಇದೆ ಅಂತ ಇಟ್ಕೊಳ್ಳಿ, ಒಂದು P ಆದ್ರೆ ಇನ್ನೊಂದು Q, ಆಯ್ತಾ. ಸೊ ಒಂದು ಸ್ಪ್ರಿಂಗ್ P ಆದ್ರೆ ಇನ್ನೊಂದು ಸ್ಪ್ರಿಂಗ್ Q ಇದೆ. ಇದರ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅನ್ನ Kp ಅಂತ ಬರೀತೇವೆ, ಇದರ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅನ್ನ Kq ಅಂತ ತಗೊಳ್ತೇವೆ. ಇಲ್ಲಿ ಏನಿದೆ, ಎರಡು ಸ್ಪ್ರಿಂಗಿಗೂ ವರ್ಕ್ ಅಥವಾ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ವರ್ಕ್ ಆಗ್ತಾ ಇದೆ, ಹೌದಾ, ವರ್ಕ್ ಡನ್ ಆಗಿದೆ ಅಂತ ಅರ್ಥ, ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಯಾವಾಗ, ವೆನ್ ಕೆ ಪಿ ಇಸ್ ಗ್ರೇಟರ್ ದೆನ್ ಕೆ ಕ್ಯೂ ಅನ್ನೋದು ಕ್ವಶನ್. ಹಾಗಾದ್ರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಪಿ ಯಾವಾಗ ಕ್ಯೂಗಿಂತ ಗ್ರೇಟರ್ ಇರುತ್ತೆ, ಯಾವಾಗ ಗ್ರೇಟರ್ ಇರುತ್ತೆ, ಕೆ ಪಿ ಇಸ್ ಗ್ರೇಟರ್ ದೆನ್ ಕೆ ಕ್ಯೂ ಅಂದ್ರೆ ಪಿ ಸ್ಪ್ರಿಂಗಿಗೆ ಜಾಸ್ತಿ ವರ್ಕ್ ಅನ್ನ ಏನ್ ಮಾಡಿದ್ದೇವೆ, ಅಪ್ಲೈ ಮಾಡಿದ್ದೇವೆ ಅಂತ ಆಯ್ತು. ವರ್ಕ್ ಡನ್ ಈಸ್ ಮೋರ್, ಎಲ್ಲಿ ವರ್ಕ್ ಡನ್ ಈಸ್ ಮೋರ್ ಇನ್ ಪಿ ಅಂತ ಹೇಳ್ತೇವೆ. ಸೊ ಆಸ್ ಕಂಪೇರ್ಡ್ ಟು ಕ್ಯೂ, ವರ್ಕ್ ಡನ್ ಅಪ್ಲೈಡ್ ಆನ್ ದ ಸ್ಪ್ರಿಂಗ್ ಪಿ ಈಸ್ ಮೋರ್, ದಟ್ಸ್ ವೈ ಕೆ ಪಿ ಈಸ್ ಗ್ರೇಟರ್ ದೆನ್ ಕೆ ಕ್ಯೂ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಪಿಗೆ ಯಾಕೆ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಆ ಪಿ ಅನ್ನೋ ಸ್ಪ್ರಿಂಗ್ ಮೇಲೆ ಏನ್ ಆಕ್ಟ್ ಆಗ್ತಾ ಇದೆ, ಜಾಸ್ತಿ ವರ್ಕ್ ಡನ್ ಆಕ್ಟ್ ಆಗ್ತಾ ಇದೆ ಅಂದ್ಮೇಲೆ ಯಾವ ಆಪ್ಷನ್ ಕರೆಕ್ಟ್ ಇದೆ, ವರ್ಕ್ ಡನ್ ಆನ್ ಪಿ ಈಸ್ ಮೋರ್, ಕೆ ಪಿ ಈಸ್ ಲೆಸ್ ದೆನ್ ಅಂತ ಹಾಕಿದ್ದಾರೆ, ಇದು ರಾಂಗ್ ಆಗುತ್ತೆ ಅಲ್ವಾ. ವರ್ಕ್ ಡನ್ ಮೋರ್ ಇದ್ರೆ ಅದ್ರ ಪ್ರಕಾರನೇ ಇಲ್ಲೂ ಬರಬೇಕು, ಇಲ್ಲಿ ರಾಂಗ್ ಬರ್ದಿದ್ದಾರೆ. ಹಾಗಾದ್ರೆ ಸೆಕೆಂಡ್ ಒನ್ ಅನ್ನ ನೋಡಿ, ವರ್ಕ್ ಡನ್ ಪಿ ಈಸ್ ಮೋರ್, ಹೌದು ಕರೆಕ್ಟ್, ಆಗ ಏನಾಗುತ್ತೆ, ಕೆ ಪಿ ಈಸ್ ಗ್ರೇಟರ್ ದೆನ್ ಕೆ ಕ್ಯೂ ಆಗುತ್ತೆ. ಅಂಡ್ ದೇ ಆರ್ ಕಂಪ್ರೆಸ್ಡ್ ಬೈ ಸೇಮ್, ಎರಡು ಸೇಮ್ ಅಲ್ಲಿ ಕಂಪ್ರೆಸ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ, ಆಪ್ಷನ್ ಬಿ ಕರೆಕ್ಟ್ ಇದೆ ಅಂತ ಹೇಳ್ತೇವೆ. ಯಾಕೆ ಅಂತ ಗೊತ್ತಾಯ್ತಲ್ವಾ, ವರ್ಕ್ ಡನ್ ಯಾವ್ದರಲ್ಲಿ ಜಾಸ್ತಿ ಇದೆಯೋ ಅಲ್ಲೇ ಏನಾಗ್ಬೇಕು, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೂಡ ಜಾಸ್ತಿ ಇರಬೇಕು. ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಇದು ಮ್ಯಾಚ್ ಆಗತ್ತೆ, ಉಳಿದಿದ್ದೆಲ್ಲ ಮಿಸ್ ಮ್ಯಾಚ್ ಇದೆ, ಆಯ್ತಾ. ಓಕೆ, ನೆಕ್ಸ್ಟ್ ಒನ್, 22nd. An athlete in the Olympic game covers a distance of 100 meters in 10 seconds. His kinetic energy can be estimated to be in the range of, assume mass is 60 kg. So ಇಲ್ಲಿ ಏನ್ ಮಾಡಿದ್ದಾರೆ, ಒಬ್ರು ಅಥ್ಲೆಟ್ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್, ಗೊತ್ತಿದೆ ಅಲ್ವಾ. ಒಲಿಂಪಿಕ್ ಗೇಮ್ ಅನ್ನ ತಗೊಂಡಿದ್ದಾರೆ, ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, 100 ಮೀಟರ್ ಅಷ್ಟು ರನ್ನಿಂಗ್ ರೇಸ್ ಅಂತ ಇಟ್ಕೊಳ್ಳಿ, ಆಯ್ತಾ. ಸೊ ಡಿಸ್ಟೆನ್ಸ್ ಈಸ್, ಮಾಸ್ ಅನ್ನ ಫಸ್ಟ್ ಬರೆಯೋಣ, 60 kg ಮಾಸ್ ಇದೆ, ಆಯ್ತಾ. ಈ ಅಥ್ಲೆಟಿಗೆ ಮಾಸ್ ಎಷ್ಟಿದೆ, 60 kg ಇದೆ. ಸೊ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ದಾರೆ, 100 ಮೀಟರ್ ಅಷ್ಟು ಡಿಸ್ಟೆನ್ಸ್ ಏನಾಗ್ತಾ ಇದೆ, ಕವರ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಎಷ್ಟು ಸೆಕೆಂಡು ಅಥವಾ ಟೈಮ್ ಎಷ್ಟಿದೆ, 10 ಸೆಕೆಂಡ್ ಇದೆ. ಸಿ ದಿಸ್ ಇಸ್ ಇಷ್ಟೊತ್ತು ನಾವು ಕೈನೆಟಿಕ್ ಎನರ್ಜಿ, ವರ್ಕ್ ಎನರ್ಜಿ ಥಿಯರಮ್, ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ, ಇದ್ರ ಮೇಲೆ ಏನ್ ಮಾಡಿದ್ದೇವೆ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೇವೆ. ನಾವು ಸ್ಟಡಿ ಮಾಡ್ತಾ ಇರೋದು ವರ್ಕ್ ಪವರ್ ಎನರ್ಜಿ ಚಾಪ್ಟರ್. ಸೊ ಈಗ ವರ್ಕ್ ಮತ್ತೆ ಎನರ್ಜಿ ಮೇಲಿಂದೆಲ್ಲ ಸಾಲ್ವ್ ಆಯ್ತು ಕ್ವಶನ್ಸ್. ಈಗ ಬಂದಿದ್ದು ಯಾವ್ದ್ರ ಮೇಲೆ, ಪವರ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ, ಕೈನೆಟಿಕ್ ಎನರ್ಜಿ ಮೇಲೆ ಕೇಳಿದ್ದಾರೆ. ಓಕೆ,
not power, kinetic energy. So his kinetic energy can be estimated to be in the range ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಅಲ್ಲಿ ಪವರ್ ಮೇಲೆ ಕ್ವಶನ್ಸ್ ಇದೆ, ಹೇಳ್ತೇನೆ ಆಯ್ತಾ. ನೆಕ್ಸ್ಟ್ ವಿ ವಿಲ್ ಸಾಲ್ವ್. ದಿಸ್ ಕ್ವಶನ್ ಇಸ್ ರಿಲೇಟೆಡ್ ಟು ಕೈನೆಟಿಕ್ ಎನರ್ಜಿ. ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಅಥ್ಲೆಟ್ ಇದ್ದಾರೆ, ಅವರ ಮಾಸ್ 60 kg ಇದೆ, ಡಿಸ್ಟೆನ್ಸ್ ಅನ್ನ 100 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ದಾರೆ 10 ಸೆಕೆಂಡ್ ಅಲ್ಲಿ. ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಕೈನೆಟಿಕ್ ಎನರ್ಜಿ? ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv². ಸೊ ಅಲ್ಲಿ ಮಾಸ್ ಅನ್ನ ಕೊಟ್ಟಿದ್ದಾರೆ. ವಾಟ್ ಅಬೌಟ್ ವೆಲಾಸಿಟಿ? ವೆಲಾಸಿಟಿಯನ್ನು ಕೊಟ್ಟಿದ್ದಾರಾ? ಇಲ್ಲ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ವಿತ್ ದ ಹೆಲ್ಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಟೈಮ್. ಏನ್ ಮಾಡ್ಬೇಕು, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ಅಲ್ವಾ. ಸೊ d/t ಮಾಡಿದ್ರೆ ಏನ್ ಸಿಗುತ್ತೆ? ವೆಲಾಸಿಟಿ ಸಿಗುತ್ತೆ. 100 ಡಿವೈಡೆಡ್ ಬೈ 10 ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಬಂತು ಅಲ್ವಾ. ಏನಿದು ವೆಲಾಸಿಟಿ? ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಬಂತು. ಈಗ ಏನ್ ಮಾಡಿ, ಕೈನೆಟಿಕ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಿ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ mv². ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್, ಮಾಸ್ ಎಷ್ಟಿದೆ 60 kg, ಇಂಟು ವೆಲಾಸಿಟಿ v ಎಷ್ಟಿದೆ 10 ಇದೆ, 10 ಸ್ಕ್ವೇರ್ ಆಯ್ತು. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 2 1s 2 30s. ಸೊ ಇದಿಷ್ಟನ್ನ ಮಾಡಿದ್ರೆ ನಮಗೆ 3000 ಜೌಲ್ ಬರುತ್ತೆ. ಹಾಗಾದ್ರೆ ಇಲ್ಲಿ ದ ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ಎಸ್ಟಿಮೇಟೆಡ್ ಇಸ್ 3000 ಜೌಲ್. ಆಪ್ಷನ್ ಯಾವ್ದ್ರಲ್ಲಿ ಇದೆ? ಆಪ್ಷನ್ಸ್ ಅನ್ನ ರೇಂಜ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಈ 3000 ಅನ್ನೋದು ಯಾವ ರೇಂಜ್ ಅಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಫಸ್ಟ್ ಆಪ್ಷನ್ ಈಸ್ 20, ಇಟ್ ಈಸ್ ಇನ್ ಲ್ಯಾಕ್, ರೈಟ್? ಲಕ್ಷದ ರೇಂಜ್ ಅಲ್ಲಿ ಇದೆ ಫಸ್ಟ್ ಒನ್. ಸೊ ದಿಸ್ ಇಸ್ ರಾಂಗ್. ಸೆಕೆಂಡ್ ಒನ್ ಎಷ್ಟಿದೆ? ಇಟ್ ಈಸ್ ಇನ್ 20,000 and 50,000 ರೇಂಜ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಮ್ಯಾಚ್. ಅಂಡ್ ಫೋರ್ತ್ ಒನ್ ಡಿ ಆಪ್ಷನ್ ಅಲ್ಲಿ 200 ಇಂದ 500, ಇಲ್ಲೂ ಇದು ರಾಂಗ್ ಆಗುತ್ತೆ. ನಮಗ್ ಬಂದಿದ್ದು 1000 ರೇಂಜ್ ಅಲ್ವಾ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 2000 to 5000 ಅಂತ ಹೇಳ್ತೇವೆ. ಹೌದು, 2000 ಇಂದ 5000 ಒಳಗಡೆನೆ ಬರುತ್ತೆ 3000 ಅಲ್ವಾ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಲ್ ಮೂವ್ 23rd. The potential energy of a certain spring when stretched through a distance s in 10 joule, the amount of work that must be done on this spring to stretch it through an additional distance s will be ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸ್ಪ್ರಿಂಗ್ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಏನಿದೆ ಕ್ವಶನ್ ಬಂದಿದೆ. ಫಸ್ಟ್ ಅಲ್ಲಿ ನಾನು ಡಯಾಗ್ರಾಮ್ ಅನ್ನ ಹಾಕ್ತೇನೆ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸರ್ಟನ್ ಸ್ಪ್ರಿಂಗ್ ವೆನ್ ಸ್ಟ್ರೆಚ್ಡ್ ಅಂತ ಹೇಳಿದ್ದಾರೆ. ಫಸ್ಟ್ ಅಲ್ಲಿ ಒಂದು ಸ್ಪ್ರಿಂಗ್ ಇತ್ತು ಆಯ್ತಾ, ಇದು ಸ್ಪ್ರಿಂಗ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ವೇಟ್ ಅನ್ನ ಅಪ್ಲೈ ಮಾಡಿದ್ದೇನೆ. ಇದು ಸ್ಟಾರ್ಟಿಂಗ್ ಸ್ಪ್ರಿಂಗ್. ಇದನ್ನ ಏನ್ ಮಾಡಿದ್ದಾರೆ? ಸ್ಟ್ರೆಚ್ ಮಾಡಿದ್ದಾರೆ. ಓಕೆ, ಸ್ಟ್ರೆಚ್ ಮಾಡಿದ್ಮೇಲೆ ಇಲ್ಲಿ ಬಂತು. ಸೊ ಇದಿಷ್ಟು ಡಿಸ್ಟೆನ್ಸ್ ಏನಾಯ್ತು? ಸ್ಟ್ರೆಚ್ ಆಯ್ತು. ಡಿಸ್ಟೆನ್ಸ್ ಎಷ್ಟು ಸ್ಟ್ರೆಚ್ ಆಗಿದೆ? ಎಕ್ಸ್ ಅಂತ ತಗೊಂಡಿದ್ದೇವೆ. ಅಂದ್ರೆ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಸ್ಪ್ರಿಂಗ್ ಅನ್ನ ಎಳೆದಿದ್ದೇವೆ. ಸೊ ಅದು ಇಲ್ಲಿರೋದು ಇಲ್ಲಿ ತನಕ ಬಂತು ಅಂದ್ರೆ ಎಕ್ಸ್ ಡಿಸ್ಟೆನ್ಸ್ ಅನ್ನ ಕವರ್ ಆಯ್ತು ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀರಾ? ಮತ್ತು ಇದನ್ನ ಏನ್ ಮಾಡಿದ್ದೇವೆ? ಎಕ್ಸ್ಪಾಂಡ್ ಮಾಡಿದ್ದೇವೆ. ಸೊ ಇಲ್ಲಿ ತನಕ ಬಂತು ಅಂತ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಡಿಸ್ಟೆನ್ಸ್ ಎಕ್ಸ್ ಆಯ್ತು. ಸೊ ಈಗ ಇದಿಷ್ಟು, ಈ ಡಿಸ್ಟೆನ್ಸ್ ಏನಿದೆ, ಇದಿಷ್ಟು ಡಿಸ್ಟೆನ್ಸ್ ಎಕ್ಸ್ಟ್ರಾ ಇದೆ, ಹೌದಾ? ಹಾಗಾದ್ರೆ ಟೋಟಲಿ ಎಷ್ಟಾಗಿದೆ ಇದು ಎಕ್ಸ್ಟೆಂಡ್? 2x ಡಿಸ್ಟೆನ್ಸ್ ಅಷ್ಟು ಏನಾಗಿದೆ? ಎಕ್ಸ್ಪಾಂಡ್ ಆಗಿದೆ. ನೋಡಿ ಇಲ್ಲಿ ಕ್ವಶನ್ ನಲ್ಲಿ ಅದನ್ನೇ ಕೇಳಿದ್ದಾರೆ. ಫಸ್ಟ್ ಅಲ್ಲಿ ಅದು ಒಂದು ಪೊಸಿಷನ್ ಅಲ್ಲಿ ಇತ್ತು, ಆಗ ಅದರ ಕೈನೆಟಿಕ್ ಎನರ್ಜಿ ಎಷ್ಟಿತ್ತು? ಆಗ ಅದರ ಎನರ್ಜಿ 10 ಜೌಲ್ ಇತ್ತು ಅಲ್ವಾ. ಸೊ ಯು ಈಸ್ ಈಕ್ವಲ್ ಟು, ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಆಫ್ ಅ ಸ್ಪ್ರಿಂಗ್? ಹಾಫ್ kx² ಅಂತ ಹೇಳ್ತೇವೆ. ಸೊ ಇದನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 10 ಜೌಲ್ ಇದೆ ಅಂತ ಕೊಟ್ಟಿದ್ದಾರೆ ಕ್ವಶನ್ ನಲ್ಲಿ. ಸಿ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸ್ಪ್ರಿಂಗ್ ಈಸ್ 10 ಜೌಲ್. ದ ಅಮೌಂಟ್ ಆಫ್ ವರ್ಕ್ ದಟ್ ಮಸ್ಟ್ ಬಿ ಡನ್. ಸೊ ಇಲ್ಲಿ ನೀವು ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ? 10 ಜೌಲ್ ಎನರ್ಜಿ ಹಾಕಿ ಇನಿಷಿಯಲಿ ಸ್ಪ್ರಿಂಗ್ ಇಲ್ಲಿತ್ತು. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದೀರಾ? ಅದನ್ನ ಸ್ಟ್ರೆಚ್ ಮಾಡಿ ಎಕ್ಸ್ ಡಿಸ್ಟೆನ್ಸ್ ತನಕ ಸ್ಟ್ರೆಚ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇವೆ? ಮತ್ತು ಅದನ್ನ ಡಿಸ್ಟೆನ್ಸ್ ಎಸ್ ತನಕ ಮತ್ತೆ ಸ್ಟ್ರೆಚ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಒಂದ್ಸಲ ಇಷ್ಟು ಡಿಸ್ಟೆನ್ಸ್ ತನಕ ಬಂದಿದೆ, ಸೆಕೆಂಡ್ ಟೈಮ್ ಸ್ಟ್ರೆಚ್ ಮಾಡಿದಾಗ ಮತ್ತೆ ಎಕ್ಸ್ ಆಯ್ತು. ಎರಡು ಸೇರಿ ಟೋಟಲಿ ಎಷ್ಟು ಸ್ಟ್ರೆಚ್ ಆಗಿದೆ?
2x ಅಷ್ಟು ಸ್ಟ್ರೆಚ್ ಆಗಿದೆ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಇಕ್ವೇಶನ್ ಬಿಕಮ್ಸ್ ಯು ಇದ್ದಿದ್ದು ಯು ಡ್ಯಾಶ್ ಎಷ್ಟಾಯ್ತು, ಸ್ಟ್ರೆಚ್ ಮಾಡಿದ ಮೇಲೆ ಹಾಫ್ ಕೆ ಎಕ್ಸ್ ಜಾಗದಲ್ಲಿ ಏನ್ ಬರುತ್ತೆ, 2x ಬಂತು, 2x ಸ್ಕ್ವೇರ್ ಆಯ್ತು ಅಲ್ವಾ. ಹಾಗಾದ್ರೆ ಸೊ ಇಟ್ ಬಿಕಮ್ಸ್ ಹಾಫ್ ಕೆ 2x ಅಂದ್ರೆ ಎಷ್ಟಾಯ್ತು, 4kx ಸ್ಕ್ವೇರ್ ಈಸ್ ಈಕ್ವಲ್ ಟು 10 ಅಂತ ಬರೀತೇವೆ ಅಲ್ವಾ, ಈಸ್ ಈಕ್ವಲ್ ಟು 10. ಸೊ ಈಗ ನೋಡಿ ಇಲ್ಲಿ ಇದನ್ನ ರೀಅರೇಂಜ್ ಮಾಡಿದ್ರೆ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಇಂಟು 4 ಓಕೆ ಈಸ್ ಈಕ್ವಲ್ ಟು ಯು ಡ್ಯಾಶ್, ಈಸ್ ಈಕ್ವಲ್ ಟು ಯು ಡ್ಯಾಶ್. ಓಕೆ, ಸೊ ಈಗ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ 10 ಜೌಲ್. ಇಲ್ಲಿ ಕೊಟ್ಟಿದ್ದಾರೆ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ, 10 ಜೌಲ್ ಇದೆ ಅಂತ ಹೇಳಿ ಕ್ವಶನ್ ನಲ್ಲೇ ಕೊಟ್ಟಿದ್ದಾರೆ, ರೈಟ್. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ 10 ಬಂತು, ಇಂಟು ಏನು ಉಳಿತು, 4 ಉಳಿತು, 4 ಈಸ್ ಈಕ್ವಲ್ ಟು ಯು ಡ್ಯಾಶ್. ಹಾಗಾದ್ರೆ ಯು ಡ್ಯಾಶ್ ವ್ಯಾಲ್ಯೂ ಎಷ್ಟು ಬಂತು, 40 ಜೌಲ್ ಬಂತು. ಸೊ ಯು 10 ಇತ್ತು, ಯು ಡ್ಯಾಶ್ 40 ಬಂತು. ಟೋಟಲ್ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯು ಪ್ಲಸ್ ಯು ಡ್ಯಾಶ್ ಮಾಡಬೇಕು. ಇನಿಷಿಯಲಿ ಇರೋ ಪೊಟೆನ್ಶಿಯಲ್ ಎನರ್ಜಿ ಪ್ಲಸ್ ಫೈನಲಿ ಚೇಂಜ್ ಆಗಿರೋ ಪೊಟೆನ್ಶಿಯಲ್ ಎನರ್ಜಿ, ಟೋಟಲಿ ಇಟ್ ಬಿಕಮ್ಸ್ ಎಷ್ಟಾಯ್ತು, ಸಾರಿ ವರ್ಕ್ ಡನ್ ಬೇಕು ಅಂದ್ರೆ ಯು ಡ್ಯಾಶ್ ಮೈನಸ್ ಯು ಮಾಡಬೇಕು ಅಲ್ವಾ. ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಮೈನಸ್ ಸ್ಟಾರ್ಟಿಂಗ್, ಇದು ಮಾಡಿದ್ರೆ ವರ್ಕ್ ಡನ್ ಸಿಗುತ್ತೆ. ಸೊ 40 ಮೈನಸ್ 10 ವರ್ಕ್ ಡನ್ ಈಸ್ ಈಕ್ವಲ್ ಟು 30 ಜೌಲ್ಸ್. ಸೊ ಹಾಗಾದ್ರೆ ಎಷ್ಟು ಬೇಕು ವರ್ಕ್ ಡನ್, ಎಕ್ಸ್ಟ್ರಾ ನಾವು 40 ಜೌಲ್ ಅಷ್ಟು ಸ್ಟ್ರೆಚ್ ಮಾಡಬೇಕು ಅಂದ್ರೆ 10 ಜೌಲ್ ಇರೋ ಎನರ್ಜಿಗೆ 30 ಜೌಲ್ ಅಷ್ಟು ಎನರ್ಜಿ ಬೇಕು ಅನ್ನೋದು ಇದ್ರ ಅರ್ಥ ಆಯ್ತಾ. ಸೊ 30 ಜೌಲ್ಸ್. ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 24th, a body weighing 700 Newton climbs a rope of length 8 meter in 5 seconds. The power developed by him is, this question is related to power. ಇಲ್ಲಿ ಏನ್ ಮಾಡಿದ್ದಾರೆ, ಪವರ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. A boy is weighing, weight ಎಷ್ಟಿದೆ, mass is, sorry, weighing means it is force, right. ನ್ಯೂಟನ್ ಅಲ್ಲಿ ಇದೆ ನೋಡಿ ಅಲ್ಲಿ 700 ನ್ಯೂಟನ್ ಅಂದ್ರೆ ಏನು, it is force value. Force is equal to 700 Newton. Climbs a rope of length 8 meter. ಹೌದಾ, ಲೆಂತ್ 8 ಅಂದ್ರೆ ಡಿಸ್ಟೆನ್ಸ್ 8 ಮೀಟರ್ ಇದೆ ಅಂತ ಆಯ್ತು. ಟೈಮ್ ಅನ್ನ ಎಷ್ಟು ತಗೊಂಡಿದ್ದಾನೆ, 5 ಸೆಕೆಂಡ್ ಅಷ್ಟು ಟೈಮ್ ಅನ್ನ ತಗೊಂಡು ಕ್ಲೈಮ್ ಅ ರೋಪ್, ರೋಪ್ ಅನ್ನ ಕ್ಲೈಮ್ ಮಾಡ್ತಾ ಇದ್ದಾನೆ. ಫೋರ್ಸ್ 700 ಅಷ್ಟು ಅಪ್ಲೈ ಆಗಿದೆ, 8 ಮೀಟರ್ ಡಿಸ್ಟೆನ್ಸ್ ಅನ್ನ ಕ್ಲೈಮ್ ಮಾಡಿದ್ದಾನೆ. ಟೈಮ್ ಟೇಕನ್ ಇಸ್ 5 ಸೆಕೆಂಡ್. ವಾಟ್ ಅಬೌಟ್ ದ ಪವರ್ ಅನ್ನೋದು ಕ್ವಶನ್. ವಾಟ್ ಇಸ್ ದಿ ಪವರ್ ಫಾರ್ಮುಲಾ, ಪವರ್ ಅನ್ನ ಹೇಗೆ ಬರೀತೇವೆ, ಇಟ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವರ್ಕ್ ಡನ್ ಅಂತ ಹೇಳ್ತೇವೆ, ರೈಟ್. W/T ಅಂತ ಬರೀತೇವೆ ಅಲ್ವಾ. ವರ್ಕ್ ಡನ್ ಬೈ ಟೈಮ್ ಈಸ್ ಗಿವ್ ದ ಪವರ್ ವ್ಯಾಲ್ಯೂ. ಪವರ್ ಈಸ್ ಈಕ್ವಲ್ ಟು, ವರ್ಕ್ ಡನ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ, ಈಸ್ ಇಟ್ ವರ್ಕ್ ಡನ್ ಇಸ್ ಗಿವನ್ ಆರ್ ನಾಟ್, ನೋ. ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗ್ ಮಾಡ್ತೀರಾ, ವಿತ್ ದ ಹೆಲ್ಪ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. W ಈಸ್ ಈಕ್ವಲ್ ಟು F ಇಂಟು D ಅಂತ ಹೇಳ್ತೇವೆ. ಸೊ ಫೋರ್ಸ್ ಎಷ್ಟಿದೆ, 700 ಇದೆ, ಡಿಸ್ಟೆನ್ಸ್ ಎಷ್ಟಿದೆ, 8 ಇದೆ. ಇವೆರಡನ್ನ ಮಾಡಿದ್ರೆ ಏನ್ ಸಿಗುತ್ತೆ, ವರ್ಕ್ ಡನ್ ಸಿಗುತ್ತೆ. ಎಷ್ಟಾಗುತ್ತೆ, 5600 ಜೌಲ್ ಆಯ್ತು ವರ್ಕ್ ಡನ್. ಸೊ ಇದನ್ನ ತಗೊಂಡು ಇಲ್ಲಿ ಅಪ್ಲೈ ಮಾಡಿ, ಪವರಿಗೆ ಕ್ಯಾಲ್ಕುಲೇಟ್ ಮಾಡಿ, ಎಷ್ಟು ಬರುತ್ತೆ ಪವರ್ ವ್ಯಾಲ್ಯೂ. P is equal to W is 5600 divided by time ಎಷ್ಟಿದೆ, 5 ಇದೆ. So totally it gives power P is equal to 1120 watt ಬರುತ್ತೆ. But in option it is in 10 raised to, option ನಲ್ಲಿ 10 raised to 10 to the power ಅಲ್ಲಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಕನ್ವರ್ಟ್ ಮಾಡಿದ್ರೆ P is equal to 1.12 into 10 raised to 2 watt ಆಯ್ತು. So which option is correct? Option D is the correct answer. 1.1 into 10 raised to 2 watt. Okay. This is our last question. ಇವತ್ತಿನ ಕ್ಲಾಸಿನ ಲಾಸ್ಟ್ ಕ್ವಶನ್, ಈ ಚಾಪ್ಟರ್ ಲಾಸ್ಟ್ MCQ.
25th one, a motor pump set lifts 300 kg of water per minute from a well of depth 20 meter and delivers to a height of 20 meter, then its power is. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಮತ್ತೆ ಪವರ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಸ್ವಲ್ಪ ಚೇಂಜ್ ಇದೆ. ಈ ಮೋಟರ್ ಪಂಪ್ ಸೆಟ್ಸ್ ಲಿಫ್ಟ್, ಸೊ ಇಲ್ಲಿ ಮಾಸ್ ಎಷ್ಟಿದೆ, 300 kg ಇದೆ, ಹೌದಾ. ವಾಟರ್ ಏನ್ ಮಾಡಿದ್ದಾರೆ, ಪರ್ ಮಿನ್ಯೂಟ್ ಅಂತ ಹೇಳಿದ್ದಾರೆ. ಟಿ ಈಸ್ ಈಕ್ವಲ್ ಟು ಇನ್ 1 minute. ಪರ್ ಮಿನ್ಯೂಟ್ ಅಂದ್ರೆ 1 minute ಅಂತ ಟೈಮ್ ಟೇಕನ್. ಇದನ್ನ ಸೆಕೆಂಡಿಗೆ ಮಾಡಿದ್ರೆ ಎಷ್ಟಾಗತ್ತೆ, 60 ಸೆಕೆಂಡ್ ಆಯ್ತು, ಹೌದಾ. ಓಕೆ, ನೆಕ್ಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಡೆಪ್ತ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ. ಅಂದ್ರೆ ನಾವು ಹೈಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಹೈಟ್ ಎಷ್ಟಿದೆ, 20 + 20, ಬಿಕಾಸ್ depth is 20 meter and delivers to a height of 20 meter. So 20 + 20 ಎಷ್ಟಾಯ್ತು, 40 meter height ಇದೆ, ಆಯ್ತಾ. 60 ಸೆಕೆಂಡ್ ಇದೆ, 300 kg ಇದೆ. ಸೊ ಇದನ್ನ ಇಟ್ಕೊಂಡು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪವರ್, ದೆನ್ ಇಟ್ಸ್ ಪವರ್ ಈಸ್ ಅಂತ ಕೇಳಿದ್ದಾರೆ. ಸೊ ಆ ಮೋಟರಿನ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಪವರ್ ಫಾರ್ಮುಲಾ P is equal to W/T. ವರ್ಕ್ ಡನ್ ಅನ್ನ ಕೊಟ್ಟಿದ್ದಾರಾ, ನೋ, ವಿ ಡೋಂಟ್ ನೋ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಮೋಟಾರ್ ಪಂಪಿನ ಹೈಟ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ, ಸೊ ಪೊಟೆನ್ಶಿಯಲ್ ಎನರ್ಜಿ ಫಾರ್ಮುಲಾವನ್ನ ಹಾಕ್ತೀರಾ. ಇಟ್ ಈಸ್ mgh. W is equal to m ವ್ಯಾಲ್ಯೂ 300 ಇಂಟು ಗ್ರಾವಿಟಿ. ಗ್ರಾವಿಟಿಯನ್ನ ಎಷ್ಟಂತ ತಗೊಳ್ತೇವೆ, 10 ಅಂತ ತಗೊಳ್ಳಿ. 10 ಇಂಟು ಹೈಟ್ 40, ಹೌದಾ. ಗ್ರಾವಿಟಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗ್ರಾವಿಟಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಡಬ್ಲ್ಯೂ ಎಷ್ಟಾಯ್ತು, 12 ಇಂಟು 10⁻⁴ ಜೌಲ್ಸ್. ಸೊ ಅಲ್ಲಿ ಇದು ತುಂಬಾ ಲಾರ್ಜ್ ನಂಬರ್ ಇರೋದ್ರಿಂದ 10⁻⁴ ಅಲ್ಲಿ ಬರ್ದಿದ್ದೇನೆ, ಆಯ್ತಾ. 12 ಇಂಟು 10⁻⁴ ಜೌಲ್ಸ್ ಬರುತ್ತೆ. ಈಗ ಏನ್ ಮಾಡ್ಬೇಕು, ವರ್ಕ್ ಡನ್ ವ್ಯಾಲ್ಯೂ ಸಿಕ್ತು, ಟೈಮ್ ಅನ್ನ ಕೊಟ್ಟಿದ್ದಾರೆ, ಫೈನಲಿ ಪವರ್ ಪಿ ಅಲ್ಲಿ ಅಪ್ಲೈ ಮಾಡಿ. ಸೊ ಪವರ್ ಪಿ ಈಸ್ ಈಕ್ವಲ್ ಟು ಏನಾಗತ್ತೆ, ಪವರ್ ಪಿ ಈಸ್ ಈಕ್ವಲ್ ಟು W ಈಸ್ 12 ಇಂಟು 10⁻⁴ ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ, 60 ಸೆಕೆಂಡ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಪವರ್ ವ್ಯಾಲ್ಯೂ ಸಿಗುತ್ತೆ. ಇಟ್ ಈಸ್ ಎಷ್ಟು ಬರುತ್ತೆ, 2 ಇಂಟು 10⁻³ ವ್ಯಾಟ್ ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ P ಈಸ್ ಈಕ್ವಲ್ ಟು 2 ಕಿಲೋವ್ಯಾಟ್. ಸೊ 2 ಕಿಲೋವ್ಯಾಟ್ ಅಂತ ಹೇಳ್ತೇವೆ. ಹಾಗಾದ್ರೆ ಫೈನಲಿ ಪವರ್ ವ್ಯಾಲ್ಯೂ ಎಷ್ಟು ಬಂತು, P ಈಸ್ ಈಕ್ವಲ್ ಟು 2 ಕಿಲೋವ್ಯಾಟ್. ಹಾಗಾದ್ರೆ ಈ ಮೋಟಾರ್ ಪಂಪಿನ ಪವರ್ ಎಷ್ಟಿದೆ, 2 ಕಿಲೋವ್ಯಾಟ್ ಅಷ್ಟು ಇದೆ ಅಂತ ಹೇಳ್ತೇವೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸಿ ದಿಸ್ ಆಲ್ ಅಬೌಟ್ ದ MCQs. 25 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಎಲ್ಲಾನು ಬೇರೆ ಬೇರೆ ಟೈಪ್ ಇದೆ. ವರ್ಕ್ ಮೇಲೆ, ಎನರ್ಜಿ ಮೇಲೆ, ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ ಮತ್ತೆ ಪವರ್ ಮೇಲೆ ಎಲ್ಲ ತರ ಕ್ವಶನ್ಸ್ ಅನ್ನು ಏನ್ ಮಾಡಿದ್ದೇನೆ, ಮ್ಯಾಕ್ಸಿಮಮ್ ಆಗಿ ಕವರ್ ಮಾಡಿ ಸಾಲ್ವ್ ಮಾಡಿದ್ದೇನೆ. ಸೊ ನೀವು ಬೇಕಂದ್ರೆ ಇನ್ನೂ ಜಾಸ್ತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು, ಆಯ್ತಾ. ಓಕೆ, ವಿ ವಿಲ್ ನಾನೀಗ ಇವತ್ತಿನ ಕ್ಲಾಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಚಾಪ್ಟರ್ ಒಂದಿಗೆ ಡಿಸ್ಕಷನ್ ಮಾಡೋಣ, ಆಯ್ತಾ.